ಕೋಚ್ ಆಗಿರುವಂತಹ ನಮ್ಮ ಶ್ರೀದೇವಿ ಹೂಗಾರ್ ಮೇಡಮ್ಗೆ ವೆಲ್ಕಮ್ ಆನ್ ಸ್ಕ್ರೀನ್ ಮ್ಯಾಮ್. ಎಸ್. ಸೊ ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶರಣಾರ್ಥಿ. ಜಗತ್ತಿನ ಸಕಲ ಚರಾಚರ ಜೀವರಾಶಿಗಳನ್ನ ಸಾಕಿ ಸಲುತ್ತಿರುವ ಆ ಪರಮೇಶ್ವರನನ್ನ ಒಂದು ಕ್ಷಣಯನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಇವತ್ತಿನ ವೆಲ್ಕಮ್ ಮಾಡಿರುವಂತಹ ನಮ್ಮ ಶರಣ್ಯಗೆ ಮೊಟ್ಟ ಮೊದಲ ಶರಣಾರ್ಥಿಯನ್ನ ಹೇಳ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಸಮಯದ ವ್ಯತ್ಯಾಸ ಆಗಿರೋದ್ ಕಾರಣಕ್ಕಾಗಿ ಸಾಕಷ್ಟು ಅಟೆಂಡೆನ್ಸ್ ಕಡಿಮೆ ಇದೆ, ನನಗೂ ಅರ್ಥ ಆಗ್ತಾ ಇದೆ. ಆದ್ರೂ ನನ್ಗೂ ಅನಿವಾರ್ಯ ಇದೆ. ಇದು ಬಹಳ ಸಲ ಆಗೋದಿಲ್ಲ. 99.99 ಸಲ ಯಾವ ಸಮಯಕ್ಕೆ ನಡೆಸ್ತೀವಿ ಅಲ್ಲೇ ನಡೆಸ್ತೀವಿ. ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ನಮ್ದೇ ಕ್ಲಾಸ್ ಇದ್ದಾಗ ನಮ್ ಕೋಚ್ ಕ್ಲಾಸ್ ಇರುತ್ತೆ ನೋಡ್ರಿ, ಅದು ತಪ್ಪಿಸ್ಕೊಳಕ್ ಆಗೋದಿಲ್ಲ. ನಮ್ದು ಎಷ್ಟು ಇಂಪಾರ್ಟೆಂಟ್ ಇರುತ್ತೆ ಅಂದ್ರೆ 1 ನಿಮಿಷನೂ ಬಿಟ್ರೆ ಯಾವ್ದೋ ಒಂದು ಪಾಯಿಂಟ್ ನಮ್ದು ಹೋಗ್ಬಿಡುತ್ತೆ. ಹಾಗಾಗಿ ನಾವು ಅನಿವಾರ್ಯ ಕಾರಣಕ್ಕಾಗಿ ಆ ಸೆಷನ್ ಅನ್ನ ಅಟೆಂಡ್ ಮಾಡ್ಲೇಬೇಕಾಗಿರೋ ಕಾರಣಕ್ಕೆ ಈ ಸಮಯದ ಸ್ವಲ್ಪ ವ್ಯತ್ಯಾಸ ಆಗಿದೆ. ನಮ್ದು ಮೂರ್ತಿ ಸರ್ ಇದ್ದಾರೆ, ಎಲ್ಲಿಗೋ ಹೋಗ್ತಾ ಇದ್ದಾರೆ, ಮತ್ತೆ ಕ್ಲಾಸ್ ಇದೆಲ್ಲ ವರ್ಕಿಂಗ್ ಅವರ್ಸ್. ಇದು ಕೆಲಸ ಮಾಡುವಂತ ಸಮಯದಲ್ಲಿ ನಾವು ಕ್ಲಾಸ್ ಮಾಡೋದಿದೆ ನೋಡ್ರಿ, ಅದು ಕಷ್ಟದ ಕೆಲಸ ಇದೆ. ನನ್ಗೂ ಇದೆ, ನಿಮ್ಗೂ ಇದೆ. ಹಾಗಾಗಿ ಒಂದ್ಸಲ ನಾನು ನಮ್ಮ ಟ್ರಸ್ಟ್ ವತಿಯಿಂದ ಎಸ್ ಕ್ಷಮೆಯನ್ನ ಯಾಚಿಸ್ತೀನಿ. ಮತ್ತೆ ಯಾರ್ಯಾರು ಬರ್ಲಿಲ್ಲ ಅವ್ರಿಗೆಲ್ಲರಿಗೊಂದು ಮೆಸೇಜ್ ಅನ್ನ ನಾವು ಇವತ್ ಕೊಡ್ತೀವಿ. ರೆಕಾರ್ಡಿಂಗ್ ಇದೆ, ಆ ರೆಕಾರ್ಡಿಂಗ್ ಅನ್ನ ನಾವು ವ್ಯವಸ್ಥೆಯನ್ನ ಮಾಡ್ಕೊಡ್ತೀವಿ ಅಂತ ಹೇಳಿ ಹೇಳ್ತಾ, ಸೊ ಇವತ್ತು ನನ್ನ ಎದುರಿರುವಂತ ನಮ್ಮ ಮುತ್ತುರಾಜ್ ಸರ್ ಇರ್ಬೋದು, ನಮ್ಮ ಚಂದ್ರಶೇಖರ್ ಸರ್, ನೇತ್ರಾವತಿ ಎಂಬ ಶರಣಾರ್ಥಿ, ಪ್ರಭಾವತಿ ಅವರಿಗೂ, ನಮ್ಮ ಮಲ್ಲಿಕಾರ್ಜುನ್ ಸೊಪ್ಪಿನಮಠ್ ಸರ್, ಜೊತೆಗೆ ನಮ್ಮ ಅನನ್ಯ ಅಲ್ಲಿದ್ದಾಳೆ, ಬಟ್ ಕ್ಲಾಸ್ ಅನ್ನ ಅಟೆಂಡ್ ಮಾಡ್ತಾ ಇದ್ದಾಳೆ. ಹಾಗೆ ಮಂಜುಳಾ ಮ್ಯಾಮ್, ನಮ್ಮ ಆಶಾಗೂ ಶರಣಾರ್ಥಿ ಹೇಳ್ತೀನಿ. ಜೊತೆಗೆ ಪ್ರಭಾ ಮ್ಯಾಮ್ ಬಂದಿದ್ದಾರೆ, ನಮ್ಮ ಶಶಿ ಮ್ಯಾಮ್ ಇದ್ದಾರೆ, ಗೌರಿ ಸರ್ ತಮ್ಗೂ ಶರಣಾರ್ಥಿ. ಇವತ್ ವಿಡಿಯೋ ಆನ್ ಇದೆ ಗೌರಿ ಸರ್, ಹಾ ಆರಾಮ್ಸೆ ಕೂಡ್ರಿ. ಎಸ್. ಹಾಗೆ ಮಂಜುಳಾ ಬಿ ಮ್ಯಾಮ್ ತಮ್ಗೂ ಶರಣಾರ್ಥಿ. ಹಾಗೆ ನಮ್ಮ ಮಾಸ್ಟರ್ ಮೈಂಡ್ ಪ್ರಶಾಂತ್ ಸರ್ ಅವರಿಗೂ, ನಿಂಗಪ್ಪ ಸುರ್ಪುರ್ ಸರ್, ಬಾಳ ದಿನದ ನಂತರ ಬಂದಿರಿ ನೋಡ್ರಿ ನಿಂಗಪ್ಪ ಸರ್. ನೀವು ಶಾಲೆ ಬಿಟ್ಟ ಮಗು ಆಗ್ತಾ ಇದ್ದೀರಿ ಯಾಕೋ ನೀವು ಬರ್ತಾ ಸರ್ಕಾರಿ ಶಾಲೆಯಲ್ಲಿ ಶಾಲೆ ಬಿಟ್ಟ ಮಕ್ಕಳು ಸಿಗ್ತಾವ್ ನೋಡ್ರಿ, ಅವಾಗ ಒಂದ್ಸಲ ಅಟೆಂಡೆನ್ಸ್ ದಯವಿಟ್ಟು ಯಾವಾಗ್ಲೂ ಫ್ರೀ ಆಗಿ ಯಾವಾಗ ಇರುತ್ತೆ ನೋಡ್ರಿ, ಯಾವಾಗ್ಲೂ ನೀವು ಅಟೆಂಡ್ ಮಾಡ್ರಿ. ಯಾವಾಗ್ಲೂ ಒಂದ್ ಮಾತ್ ನೆನ್ಪಿಟ್ಕೋರಿ, ಫೀಸ್ ಪೇ ಮಾಡಿದ್ರ ಬಾಳ್ ಚಂದ್ ಕಲಿಸ್ತಾರ, ಪೇ ಮಾಡ್ಲಿಲ್ಲ ಅಂದ್ರೆ ಕಲ್ಸೋದಿಲ್ಲ. ಇಲ್ಲ, ಒಂದ್ಸಲ ನಾನು ಇಲ್ಲಿ ಕುಂತ್ರ ಮುಗೀತು. ನಾನು ಎಲ್ಲಾ ಟೈಮಿನು 100% ಕೊಡೋ ಪ್ರಯತ್ನ ಮಾಡ್ತೀನಿ. ಇದೆಲ್ಲ ಏನಿದೆ ಟ್ರಸ್ಟ್ ನಡೆಸೋದಕ್ ಮಾತ್ರ ಇರುವಂತದ್ದು, ಹೊರತಾಗಿ ನೀವು ಕೊಟ್ಟವ್ರಿಗೆ ಒಂದು ಕೊಡ್ಲಾರ್ದವ್ರಿಗೆ ಇಂಥದ್ ಏನು ಇಲ್ಲ. ದಯವಿಟ್ಟು ತಲೆ ಕೆಡಿಸ್ಕೊಳ್ಬೇಡ್ರಿ, ಆದ್ರೆ ಅಟೆಂಡ್ ಆಗ್ರಿ ಅಂತೀನಿ. ಒಂದು ಎನರ್ಜಿಯ ಜೊತೆಗಿದ್ರೆ ಏನೆಲ್ಲವೂ ನಮ್ ಜೊತೆಗೆ ನಡೆಯುತ್ತೆ, ಎಷ್ಟು ಸಕಾರಾತ್ಮಕವಾಗಿ ಇರ್ಬೋದು ಅನ್ನುವಂಥದ್ದನ್ನ ಇವತ್ತು ಬಹಳ ಮಹತ್ವದ ಸೆಷನ್ ಇದೆ. 1 ನಿಮಿಷನು ತಪ್ಪಿಸ್ಕೊಳ್ಬೇಡ್ರಿ, ಡಿಸ್ಟರ್ಬ್ ಮಾಡ್ಕೊಳ್ಬೇಡ್ರಿ. ಮತ್ ಮನೆಯಲ್ಲಿ ಇರೋರಿಗೆ ಎಲ್ಲಾರಿಗೆ ಹೇಳ್ರಿ 1 hour ಯಾರು ಕೆಣಕ್ ಬಿಡ್ರಿ ನನ್ಗಂತ ಹೇಳಿ ಈಗ್ಲೇ ಹೇಳಿಕ್ರಿ. ಮತ್ ಮೊಬೈಲ್ ನೊಳಗು ಸಮೇತ ಬೇಕಾದ್ರೂ ಒಂದ್ ಸ್ಟೇಟಸ್ ಹಾಕ್ಬಿಡ್ರಿ, ಯಾರು ಡಿಸ್ಟರ್ಬ್ ಮಾಡ್ಬೇಡ್ರಿ ಅಂತ. ಏನಾದ್ರೂ ಫೋನ್ ಬಂದ್ರು ಸಮೇತ ಅದನ್ನ ಕಟ್ ಮಾಡ್ರಿ. ಪೂರ್ತಿ ನೀವು ಎಷ್ಟು ಮನಸ್ಸಿಟ್ಟು ಇವತ್ ಕೇಳ್ತ್ರಿ, ಜೀವನದ ಅತ್ಯಂತ ದೊಡ್ಡ ಮತ್ತು ಇವತ್ತಿನ ತನಕ ನಿಮ್ಗೆ ಅರ್ಥ ಆಗದೇ ಇರುವಂತ ಸತ್ಯವನ್ನ ಇವತ್ ನಿಮ್ಗೆ ಹೇಳೋಳಗ್ ಇದ್ದೀನಿ. ಹಾಗಾಗಿ ಅಲರ್ಟ್ ಆಗಿ ಮೊದ್ಲು ಕೂಡ್ರಿ. ಆಮೇಲೆ ಇನ್ನೊಂದು, ಎಲ್ಲರೂ ದಯವಿಟ್ಟು ವಿಡಿಯೋ ಆನ್ ಮಾಡ್ಬೇಕು. ಒಂದ್ ಸಿಸ್ಟಮ್ ಏನಂದ್ರೆ ವಿಡಿಯೋ ಆಫ್ ಮಾಡಿದ್ರೆ ನಾವು ರಿಮೂವ್ ಮಾಡ್ತೀವಿ, ಎರಡೇ ಮಾತಿಲ್ಲ. ಯಾಕಂದ್ರೆ ನೀವು ಅಲರ್ಟ್ ಇಲ್ಲ, ನಿಮ್ಗೆ ಏನು ಅರ್ಥನೇ ಆಗೋದಿಲ್ಲ ಅಂದ್ರೆ ನಮ್ಮ ಜ್ಞಾನ ಸುಮ್ನೆ ಗಾಳಿಯಾಗ ಹೋಗೋದ್ ಬೇಡ ಅಂತೀನಿ. ಇದ್ದವ್ರಿಗೆ ಎನರ್ಜಿ ಜಾಸ್ತಿ ಬರುತ್ತೆ. ನಾನು ಅದನ್ನ ವ್ಯವಸ್ಥೆ ಸಮೇತ ನಾವು ಮಾಡೀವಿ ಅಂತ ಹೇಳಿ ಹೇಳ್ತಾ, ಜೊತೆಗೆ ಗುರುಮೂರ್ತಿ ಸರ್ ಶರಣಾರ್ಥಿ ವಿಡಿಯೋ ನೋಡಿದ್ರಿ ಅಂತ ಹೇಳಿ ಅನ್ಕೊಂಡಿನಿ, ಅವ್ರು ಪರೇಶಾನ್ ಆಗಿದ್ರು. ಹಾಗೆ ನಮ್ಮ ಅಚ್ಯುತ್ ನಾಯಕ್ ಸರ್, ಕೃಷ್ಣ ಸರ್ ಬಂದಿದ್ದಾರೆ, ನಮ್ಮ ಅಹುಜಾ ಪಾಟೀಲ್ ಮ್ಯಾಮ್ ಇದ್ದಾರೆ, ನಮ್ಮ ನಾಗರಾಜ್ ಇದ್ದಾರೆ, ಶೋಭಾ ಮ್ಯಾಮ್ ಇದ್ದಾರೆ, ಜೊತೆಗೆ ಭವ್ಯ ಅವರಿಗೂ ಶರಣಾರ್ಥಿ. ಎಸ್. ನಮ್ಮ ಮೂರ್ತಿ ಸರ್, ನಮ್ಮ ನಂದಿನಿ ನಾಯಕ್ ಮ್ಯಾಮ್ ತಮ್ಗೂ ಶರಣಾರ್ಥಿ. ಎಸ್, ಎಲ್ಲಿ ತನಕ ಬಂದಿದ್ದ ನಾನು, ಓಕೆ. ಪ್ರಭಾ ಅವರಿಗೂ, ವಿಜಯ್ ಮ್ಯಾಮ್ ಅಂತಿದ್ದಾರೆ, ದೇವಿಕಾ ಅವರಿಗೂ ಶರಣಾರ್ಥಿ. ನಮ್ಮ ಜಗದೀಶ್ ಸರ್ ಅವರಿಗೂ, ವೆಂಕಟೇಶ್ ಅವರಿಗೂ, ರಾಜೇಶ್ವರಿ ಅವರಿಗೂ, ರೇಖಾ ಅವರಿಗೂ, ನಂದಿನಿ ಮ್ಯಾಮ್, ವಿನೂತಾ ಅವರಿಗೂ, ನಮ್ಮ ರಮೇಶ್ ಸರ್ ಇದ್ದಾರೆ, ಅನಿತಾ ಮ್ಯಾಮ್ ಇದ್ದಾರೆ, ಪ್ರವೀಣ್ ಸರ್ ಇದ್ದಾರೆ, ಜೊತೆಗೆ ವಿನಿಧಿ ಮ್ಯಾಮ್, ರೆಜಿನಾ ಇದ್ದಾರೆ, ಕೋಮಲಾ, ನಾರಾಯಣ್, ಸತ್ಯೇಂದ್ರ ಕುಮಾರ್ ಸರ್ ತಮ್ಗೂ ಶರಣಾರ್ಥಿ. ದಯವಿಟ್ಟು ವಿಡಿಯೋ ಆನ್ ಮಾಡಿ ಸರ್, ಫಸ್ಟ್ ಟೈಮ್ ನಾನು ನೋಡ್ತಾ ಇದ್ದೀನಿ. ಹಾಗೆ ರಾಜಶ್ರೀ ಅವರಿಗೂ, ರೇಷ್ಮಾ ಟಿಜಿ ಅವರಿಗೂ, ಗೀತಾ ಅವರಿಗೂ, ಶಿಲ್ಪಾ ಅವರಿಗೂ, ಸುರೇಖಾ, ಮಹೇಶ್, ಎಸ್, ಇಷ್ಟು ಜನ ನನ್ಗೆ ಕಾಣ್ತಾ ಇದ್ದೀರಿ. ಸೊ ಪ್ರತಿಯೊಬ್ಬರಿಗೂ ಕೂಡ ಮತ್ತೊಂದು ಸಲ ಶರಣಾರ್ಥಿಯನ್ನ ಹೇಳ್ತಾ, ಇವತ್ತು 2 ವಿಷಯಗಳನ್ನ ನಾನ್ ನಿಮ್ಗೆ ಹೇಳ್ಬೇಕಾಗಿದೆ. ಒಂದು, ನಮ್ಗೆ ಬಹಳಷ್ಟು ಡಿಸ್ಟರ್ಬ್ ಆಗೋದು, ತೊಂದರೆ ಆಗೋದಂದ್ರೆ 2 ವಿಷಯಗಳಿಂದ. ಒಂದು ಶಾರೀರಿಕವಾದ ತೊಂದರೆಗಳಿಂದ, ಇನ್ನೊಂದು ಮಾನಸಿಕವಾದ ತೊಂದರೆಗಳಿಂದ. ಇವ್ 2 ಬಂದು ಅಂದ್ರೆ ನಾವು ಬಹಳ ಡಿಸ್ಟರ್ಬ್ ಆಗಿರ್ತೀವಿ. ಎಸ್ ಆರ್ನು ನಾವ್ ಏನ್ ಬೇಕೆಲ್ಲ ಎದುರಿಸೋದಕ್ಕೆ ನನ್ ರೆಡಿ ಇದ್ದೀನಿ ನಾನು.
ನನ್ನ ಹತ್ರ ಎಲ್ಲ ಅಸ್ತ್ರ ಶಸ್ತ್ರ ಎಲ್ಲಾನು ರೆಡಿ ಇಟ್ಕೊಂಡಿನಿ. ಆದ್ರೆ ಈ ಎರಡು ವಿಷಯ ಬಂದಾಗ ಅಂದ್ರೆ ಶಾರೀರಿಕವಾದ ಯಾವುದೇ ಒಂದು ತೊಂದರೆ ಬಂದಿದೆ, ಈವನ್ ನೆಗಡಿ ಹಿಡ್ಕೊಂಡು ಜಸ್ಟ್ ನೆಗಡಿ ಬಂದದಂದ್ರೆ ಅವತ್ ನಾವು ಸುಸ್ತಿದಾಗಿದ್ದಿರ್ತೀವಿ, ಏನು ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ನಮಗೆ ಅಂದ್ರೆ ನಮ್ಮ ಸಕ್ಸಸ್ ನಲ್ಲಿ ನಮ್ಗೆ ಸಮಸ್ಯೆ ಆಗುವಂತ ಎರಡು ಪಾಯಿಂಟ್ಗಳು ಯಾವುವು ಅಂದ್ರೆ, ಒಂದು ದೈಹಿಕ ಸಮಸ್ಯೆಗಳು, ಎರಡನೇದು ಮಾನಸಿಕ ಸಮಸ್ಯೆ. ಈ ಎರಡು ಸಮಸ್ಯೆಗಳು ಬಹಳ ಇಂಪಾರ್ಟೆಂಟ್. ಈ ಎರಡನ್ನ ಹ್ಯಾಂಡಲ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರ ಮೂರನೇದು ಒಂದು ಸಮಸ್ಯೆ ಇದೆ. ಅದು ಯಾವುದಂದ್ರ ಸ್ಪಿರಿಚುವಲ್ ಪ್ರಾಬ್ಲಮ್, ಆತ್ಮಿಕ ಸಮಸ್ಯೆ. ಆತ್ಮದೊಳಗೂ ಕೆಲವೊಂದು ಪ್ರಾಬ್ಲಮ್ಸ್ ಗಳಿವೆ. ಈಗ ಈ ಮೂರರ ಮೂಲವನ್ನ ನಾವಿವತ್ತು ತಿಳ್ಕೊಳ್ಳೋಣ. ಯಾವುದೇ ಪ್ರಾಬ್ಲಮ್ ಬರುತ್ತೆ ನೋಡ್ರಿ, ಸಾಮಾನ್ಯವಾಗಿ ನಾವು ಮಧ್ಯಮ ವರ್ಗದವ್ರು. ನಾನು ಸ್ವಲ್ಪ ಸ್ಪೀಡ್ ಹೇಳ್ತಾ ಇದ್ದೀನಿ, ನಿಮ್ಗೆ ಸ್ಪೀಡ್ ಇಲ್ಲಲ್ಲ? ಹಾ, ಬರ್ಕೊಳಕ್ ಆಗ್ತಾ ಇದೆಯಲ್ಲ? ಹಾ, ಸ್ಪೀಡ್ ಇದ್ರು ನನಗೆ ಹೇಳ್ರಿ, ನಾನು ಸ್ವಲ್ಪ ಸ್ಲೋ ಆಗಿ ಹೋಗ್ತೀನಿ. ಇಂಪಾರ್ಟೆಂಟ್ ಇದೆ. ನಾವು ಮಧ್ಯಮ ವರ್ಗದವ್ರದ್ದು ಮೈಂಡ್ ಸೆಟ್ ಏನು ಅಂದ್ರ, ದೈಹಿಕವಾಗಿರುವಂತ ಯಾವುದೇ ರೋಗ ರುಜಿನ ಬಂದ್ರು ಸಮೇತ ಬ್ಲೇಮ್ ಮಾಡೋದು ಯಾರಿಗಿ? ಮ್ಯಾಲೊಬ್ಬ ಇದ್ದಾನೆ ನೋಡ್ರಿ, ಅವನಿಗೆ. ನಮಗ್ BP ಬಂತು, ಶುಗರ್ ಬಂತು, ಥೈರಾಯ್ಡ್ ಬಂತು, ಮತ್ತೊಂದು XYZ 108. ಹಾ, 108 ರೀತಿಯ ಸಮಸ್ಯೆಗಳು ಬಂದಾಗ್ಲೂ ಸಮೇತ ನಾವ್ ಯಾರಿಗ್ ದೂರ್ ಕೊಡ್ತೀವಿ, ಯಾರಿಗ್ ಬೈತೀವಿ, ಯಾವ್ ಟೆನ್ಷನ್ ಮಾಡ್ಕೋತೀವಿ ಅಂದ್ರ, ಒಂದು ಹಣೆ ಬರ, ಎರಡನೇದು ಪರಮಾತ್ಮ. ಇವ್ರಿಬ್ರಿಗೆ ಬ್ಲೇಮ್ ಮಾಡ್ತೀವಿ. SR ಒಂದ್ಸಲ SR ಟೈಪ್ ಮಾಡ್ರಿ ನನ್ಗೆ. ಹಾ, ನಿಮ್ದು ಎಲ್ಲಾ ಚೆನ್ನಾಗಿರುತ್ತೆ, ಬಟ್ ದೈಹಿಕವಾಗಿ ಏನೋ ಬಂದಿದೆ, 1 ತಿಂಗಳು 2 ತಿಂಗಳು ಅದು ಸಫರ್ ಮಾಡುವಂತ ಪರಿಸ್ಥಿತಿ ಬರುತ್ತೆ, ಎಲ್ಲರಿಗೂ ಬರುತ್ತೆ. ಒಂದನೇ ಸಮಸ್ಯೆ. ಏನೇ ಬಂದ್ರು ಯಾರಿಗ್ ಕಂಪ್ಲೇಂಟ್ ಮಾಡ್ತೀವಿ? ಮ್ಯಾಲಿದ್ದವನಿಗೆ. ಎರಡನೇದು ನಮ್ಮಲ್ಲಿ ಆಪ್ಷನ್ ಇರೋದು ಯಾವ್ದು? ಇಲ್ಲಿ ಯಾರೋ ಬರ್ದಾರಂತ, ನನಗಂತೂ ಭರೋಸೆ ಇಲ್ಲನು. ಯಾರಟ್ ಫ್ರೀ ಇರ್ದಾರ, ಇಲ್ಲಿ ಬಂದೆಲ್ಲ ಬರ್ಕೋತ ಕುಂತಾರಂತ ನಾನಂತೂ ನಂಬೋದಿಲ್ಲ. ಇಲ್ಲಿ ಇರೋದು ಏನಾದ್ರೂ ಇದೆ ಅಂದ್ರೆ ಅದು ನಮ್ಮ ಕರ್ಮಗಳಿವೆ. ನೆನ್ಪಿಡ್ರಿ ನೀವು, ನಮ್ಮ ಕರ್ಮಗಳಿವೆ ನೋಡ್ರಿ, ಅವು ಇಲ್ಲಿ ಸೇವ್ ಆಗಿರುತ್ತೆ. ಇಲ್ಲಂದ್ರೆ ಅಲ್ಲಿ ಆತ್ಮ ಇದೆ, ಆತ್ಮದಲ್ಲಿ ಸೇವ್ ಆಗಿರುತ್ತೆ. ಹಾಗಾಗಿ ಇವತ್ತು ಸ್ಪಷ್ಟವಾಗಿ ಬರ್ಕೋರಿ, ದೈಹಿಕವಾದ ಯಾವುದೇ ತೊಂದರೆಗಳಿರ್ಬೋದು. 108 ಪ್ರಕಾರದ ರೋಗಗಳಿವೆ ಮನುಷ್ಯನಿಗೆ, 1 2 ಅಂತ ತಿಳ್ಕೊಬೇಡ. ಅದಕ್ಕೆ ಆಂಬುಲೆನ್ಸ್ 108 ಇದೆ. 108 ಪ್ರಕಾರದ 108 ಪ್ರಕಾರದ ರೋಗ ರುಜಿನಗಳು ಶಾರೀರಿಕವಾಗಿ ಬರುತ್ತೆ ನಮ್ಗೆ, ಶಾರೀರಿಕವಾಗಿ. ಇದರ ಹಿಂದೆ ಕೈವಾಡ ಯಾರ್ದಿರುತ್ತಂದ್ರ ಪರಮಾತ್ಮಂದ್ ಇರೋದಿಲ್ಲ, ನೆನ್ಪಿಡ್ರಿ. ಅವ ಅಷ್ಟು ಫ್ರೀ ಅಂತ ತಿಳ್ಕೊಂಡಿರಿ ನೀವು. ಸುಮ್ನೆ ನಿಮ್ಗೆ ಏನೋ ಟೆನ್ಷನ್ ಆಗ್ಯದ ಅಂತ ಅವ ಬಂದು ನಿಮ್ ಮೈದೊಳಗ ಅದು ರೋಗಾಣುಗಳು ಹಿಂಗ ಹಾಕಿ ಅವ ನೋಡ್ಕೋತ ಕೂಡಷ್ಟು ಕಮ್ಜೋರ್ ವ್ಯಕ್ತಿ ಅಂತ ತಿಳ್ಕೊಂಡಿರಿ. ಅಥವಾ ಅವ್ನಿಗೆ ಏನ್ ಕೆಲ್ಸಾನೇ ಇಲ್ಲ, ನಿಮ್ಗೆ ಸತಾಸ್ಲಕ್ಕೆ ಅವ ಕೆಲಸ ಮಾಡ್ತಾ ಇದ್ದ? ನೋ, ಅವನ್ ಇಲ್ಲೇ ಇಲ್ಲಿ ಪಾತ್ರ 1% ಇಲ್ಲ. ಇಲ್ಲಿ ಪಾತ್ರ ಇರೋದು ಯಾವುದು ಅಂದ್ರ ಪಂಚಭೂತಗಳ ಪಾತ್ರ ಇದೆ. ಬರ್ಕೋರಿದು, ನೇರವಾಗಿ ಬರೀರಿ. ದೈಹಿಕವಾದ ಯಾವುದೇ ಸಮಸ್ಯೆ ಇದೆ ಅಂದ್ರ ಅಲ್ಲಿ ಇರೋದು ಯಾವುದು ಅಂದ್ರ ನಮ್ಮ ಪಂಚಭೂತಗಳೇನಿವೆ ನೋಡ್ರಿ, ಶರೀರದಲ್ಲಿ ತತ್ವಗಳಿವೆ ನೋಡ್ರಿ. ಪೃಥ್ವಿ ತತ್ವ ಇದೆ, ಅಗ್ನಿ ತತ್ವ ಇದೆ, ಜಲ ತತ್ವ ಇದೆ, ವಾಯು ತತ್ವ ಇದೆ, ಆಕಾಶ ತತ್ವ ಇದೆ. ಈ ತತ್ವಗಳ ಬ್ಯಾಲೆನ್ಸಿಂಗ್ ಹೆಚ್ಚು ಕಡಿಮೆ ಆದಾಗ ಎಫೆಕ್ಟ್ ಆಗೋದು ಯಾವ್ದ್ರ ಮೇಲೆ ಅಂದ್ರೆ ನನ್ನ ಬಾಡಿ ಮೇಲೆ. ಇಲ್ಲಿ ಪರಮಾತ್ಮ ಎಲ್ಲಿಂದ ಬರ್ತಾನೆ ಹೇಳ್ರಿ ಪಾಪ? ಇಲ್ಲ ಒಂದ್ ಏನಾದ್ರೂ ತಪ್ಪು ಅನಿಸ್ಲತ್ತದ ನಿಮ್ಗ? ಇಲ್ಲ, ಇವತ್ತೆಲ್ಲಗಿನ್ ತೆಗ್ದಾಕ್ರಿ. ಶಾರೀರಿಕವಾಗಿರುವಂತ ಯಾವುದೇ ತೊಂದರೆ ಇದೆ ಅಂದ್ರ ಅಲ್ಲಿ ನಾನು ಕಾರಣ ಇಲ್ಲ. ನೀವು ನಿಮ್ ಮೇಲೆ ನೀವು ಬ್ಲೇಮ್ ತಗೋಬೇಡ್ರಿ, ಅಯ್ಯೋ ನಂದಿಂಗ. ನೋ, ಅವನು ಕಾರಣ ಇಲ್ಲ, ನಾನು ಕಾರಣ ಇಲ್ಲ. ಎಲ್ಲಿ ಏನ್ ರೀಸನ್ ಆಗಿರುತ್ತೆ ಶಾರೀರಿಕವಾಗಿ ಅಂದ್ರ, ನಾವು ಪ್ರಕೃತಿಯಲ್ಲಿರುವಂತಹ ವಾತಾವರಣ ಪರಿವರ್ತನೆ ಆಗಿರುತ್ತೆ, ಅದು ನಮ್ ಶರೀರಕ್ಕೆ ಸೆಟ್ ಆಗಿರೋದಿಲ್ಲ. ಏನೋ ಒಂದು ಹೆಚ್ಚು ಕಡಿಮೆ ಆಗಿರುತ್ತೆ, ಅಥವಾ ನಾನ್ ಅದ್ರ ಮೇಲೆ ಫೋಕಸ್ ಮಾಡಿರೋದಿಲ್ಲ. ನಾವು ಸರಿಯಾಗಿ ಉಸಿರಾಟ ಮಾಡಿದ್ರೆ ವಾಯು ತತ್ವ ಚೆನ್ನಾಗಿ ಕೆಲಸ ಮಾಡುತ್ತಾ? ಸಿಟ್ಟು ಬಂದಾಗ ಹೆಂಗ್ ಉಸಿರಾಟ ಮಾಡ್ತ್ರಿ? ಒಂದ್ಸಲ ಇಮ್ಯಾಜಿನ್ ಮಾಡ್ಕೊಡ್ರಿ. ಗಂಡ್ ಮಕ್ಳಿಗೆ ಇದು ಚಂದ ಗೊತ್ತದ. ಸಿಟ್ಟು ಬಂದಾಗ ಹೆಂಗ್ ಉಸಿರಾಟ ಮಾಡ್ತೀವಿ? ನಾನ್ ಆ ವರ್ಡ್ ಅನ್ನ ಹೇಳೋದಿಲ್ಲ. ಸಾಯಂಕಾಲ ಟೈಮಿಂಗ್ ಯಾವಾಗ್ಲೂ ಪಾಸಿಟಿವ್ ಮಾತ್ರ ಹೇಳ್ತೀವಿ ನಾವು, ನೆಗೆಟಿವ್ ಹೇಳೋದಿಲ್ಲ. ಬಟ್ ನೀವು ಇಮ್ಯಾಜಿನ್ ಮಾಡ್ಕೊರಿ, ಸಿಟ್ಟು ಬಂದಾಗ ಹೆಂಗ್ ಆಗುತ್ತೆ ಪರಿಸ್ಥಿತಿ ನಮ್. ಈಗ ವಾಯು ತತ್ವ ಇಂಬ್ಯಾಲೆನ್ಸ್ ಆಗ್ತಾ? ಬ್ಯಾಲೆನ್ಸಿಂಗ್ ತಪ್ತಾ? ಈಗ ಒಳಗೆ ಎಲ್ಲೆಲ್ಲಿ ಆಕ್ಸಿಜನ್ ಸಪ್ಲೈ ಆಗ್ಬೇಕು ಅದು ಕಟ್ ಆಯ್ತು. ಸರಿಯಾಗಿ ನೀವು ಉಸಿರಾಟ ಮಾಡ್ಲಿಲ್ಲ ಅಂದ್ರ ನಿಮ್ಮ ಒಳಗೆ ಶ್ವಾಸಕೋಶದಿಂದ ಹೋಗುವಂತ ಎಲ್ಲಾ ಎನರ್ಜಿ ಇರುತ್ತೆ ನೋಡ್ರಿ, ಅಲ್ಲಿ ಏನಾಯ್ತು? ಕಟ್ ಆಯ್ತು. ಈಗ ಕಟ್ ಆಗಿರುವಂತದ್ದು ಏನಿದೆ ನೋಡ್ರಿ, ಅವು ಬ್ಲಾಕೇಜಸ್ ಆಗಿರ್ತಾವ. ಬರ್ಕೋರಿ, ಕಪ್ಪು ಚುಕ್ಕೆಗಳಾಗಿರ್ತಾವ ಒಳಗ್, ಬ್ಲಾಕೇಜಸ್ ಅಂತಾರೆ ಇದು ಸ್ಪಿರಿಚುವಲಿ. ಇವು ಏನ್ ಮಾಡುತ್ತೆ ಅಂದ್ರೆ, ಎಕ್ಸಾಂಪಲ್ ಹೇಳ್ತೀನಿ. ಇಲ್ಲಿ ಭುಜದ ಹತ್ರ ನಿಮ್ಗೆ ಸರಿಯಾಗಿ ವಾಯು ಸಪ್ಲೈ ಆಗ್ಲಿಲ್ಲ ಅಂತ ತಿಳ್ಕೊ, ರಕ್ತ ಸಂಚಲನೆ ಆಗ್ಲಿಲ್ಲ. ಯಾವಾಗ ರಕ್ತ ಸಂಚಲನೆ ಆಗ್ಲಿಲ್ಲ, ಆಕ್ಸಿಜನ್ ಸಪ್ಲೈ ಆಗ್ಲಿಲ್ಲ ಅಂದ್ರ ಇಲ್ಲಿ ಏನಾಗುತ್ತೆ ಅಂದ್ರೆ ಡಾರ್ಕ್ ಎನರ್ಜಿ ಕನೆಕ್ಟ್ ಆಗುತ್ತೆ, ಒಂದೇ ಕಡೆಗೆ ಬರುತ್ತೆ. ಯಾವುದು? ಬ್ಲಾಕ್ ಎನರ್ಜಿ.
ಈಗ ಇದು ಏನ್ ಮಾಡುತ್ತೆ ಅಂದ್ರ ಇಲ್ಲಿರುವಂತ ಎಲ್ಲಾ ಸೆಲ್ಸ್ ಗಳಿರುತ್ತೆ ನೋಡ್ರಿ ಅವ್ ಡೆಡ್ ಆಗ್ಬಿಡ್ತಾವ್, ಬರ್ಕೋರಿ, ಸತ್ ಹೋಗ್ತಾವ. ನೀವು ಸರಿಯಾಗಿ ಉಸಿರಾಟ ಮಾಡ್ಲಿಲ್ಲ, ಸರಿಯಾಗಿ ನೀರ್ ಕುಡಿಲಿಲ್ಲ, ಸರಿಯಾಗಿ ನಿಮ್ ದೇಹವನ್ನ ಕರೆಕ್ಟ್ ಆಗಿ ನೋಡ್ಲಿಲ್ಲ ಅಂದ್ರೆ ಅವ್ ಏನಾಗುತ್ತೆ ಅಂದ್ರೆ ಸೆಲ್ಸ್ ಗಳು ಡೆಡ್ ಆಗಿರ್ತಾವ. ಈಗ ಡೆಡ್ ಆದ್ಮೇಲೆ ಹೊಸ ಸೆಲ್ಸ್ ಗಳು ಹುಟ್ಟು ಹಾಕೋದಕ್ಕೆ ಇಲ್ಲಿ ಸಾಮರ್ಥ್ಯ ಇರೋದಿಲ್ಲ, ಬರ್ಕೋರಿ. ಆ ಸಾಮರ್ಥ್ಯ ಇರುತ್ತೆ ನೋಡ್ರಿ, ರೋಗ ನಿರೋಧಕ ಶಕ್ತಿ ಇರುತ್ತೆ ನೋಡ್ರಿ, ಅದು ಕೊರತೆ ಆಗಿರುತ್ತೆ. ಈಗ ಇಲ್ಲಿ ಒಂದು ಶುರು ಆಗುತ್ತೆ. ಇಲ್ಲ ಆಯ್ತಾ, ಈ ಭುಜ ನೋವು ಬರುತ್ತೆ, ಸೊಂಟ ನೋವು ಬರುತ್ತೆ, ಆಮೇಲೆ ಅವು ಇನ್ನ ಜಾಸ್ತಿ ಆಗಿವೆ ಅಂತ ತಿಳ್ಕೊರ್ ಮತ್ತೊಂದ್ BP ಯಾವ್ದ್ರ ಕಡೆಯಿಂದ ಬರುತ್ತೆ ಹೇಳ್ರಿ? ಯಾವ್ದ್ ಕಡೆ? ನೀವೇನಾರ ಒಂದ್ ಅರ್ಜಿ ಹಾಕಿರಿ, ಅಪ್ಲಿಕೇಶನ್ ದೇವ್ರಿಗೆ ಕೊಟ್ಟಿರಿ, ಅವ ಮಾಡಿಲ್ಲ ಅಂತ ಹೇಳಿ ನಿಮಗ್ BP ಹೆಚ್ಚಾಗುತ್ತೆ. ಅವ ಯಾಕೆ ಮಾಡ್ತಾನೆ ಹೇಳ್ರಿ? ನಮ್ ಕೆಲ್ಸ ನಾವ್ ಮಾಡ್ಕೋಬೇಕು, ನೆನ್ಪಿಟ್ಕೋರಿ ನೀವು. ಪರಮಾತ್ಮನ್ ಕೆಲ್ಸ ಏನಿದೆ ಅಂತ ನಿಮ್ಗ್ ಸ್ಪಷ್ಟವಾಗಿ ಇವತ್ ಹೇಳ್ತೀನಿ, ಅದು ದರ್ಶನ ಅಂತ ನೋಡ್ರಿ. ಸತ್ಯ ದರ್ಶನ ಇವತ್ ನೀವು ಸರಿಯಾಗಿ ಅರ್ಥ ಮಾಡ್ಕೋರಿ. ಹಾಗಾಗಿ ಯಾವುದೇ ರೋಗ ರುಜಿನಕ್ಕೆ ಮೂಲ ಕಾರಣಕರ್ತರು ಯಾರನ್ನ ನಾವ್, ನೀ ತಿಳಿತಾ? 5 ತತ್ವಗಳು ಬ್ಯಾಲೆನ್ಸಿಂಗ್ ತಪ್ಪಿವೆ. ನೀವು ಪೃಥ್ವಿ ಜೊತೆ ಕನೆಕ್ಟ್ ಇಲ್ಲ ಅಂದ್ರ ಎಲುಬುಗಳ ಸಮಸ್ಯೆ ಬರುತ್ತೆ ನಿಮ್ಗೆ 100%. ನೀವು ಮೊಳಕಾಲೆಲ್ಲ ಗೊತ್ತಲ್ಲ, ಈಗೆಲ್ಲ ತೆಗಿತಾ ಇದ್ದಾರೆ ನೋಡ್ರಿ, ಅದ್ರದ್ದು ಆಪರೇಷನ್ ಮಾಡಿ ಹೊಸ ಮೊಳಕಾಲ್ಗಳನ್ನ ಕೂಡ್ಸೋದು, ಒಂದ್ ಮೊಳಕಾಲ್ ಡಬ್ಬಿ ಅಂತೀವಿ ಬೀದರ್ ಕಾಳು, ಅದೆಲ್ಲ ಮಾಡೋದು. ರೀಸನ್ ಏನು ಅಂದ್ರೆ ಪೃಥ್ವಿ ತತ್ವ ಜೊತೆಗೆ ಕನೆಕ್ಟ್ ಆಗ್ಲಿಲ್ಲ ಅಂದ್ರ ಎಲುಬುಗಳ ಸಮಸ್ಯೆ ಬರುತ್ತೆ. ಸೊ ಹಾಗಾಗಿ ಈ 5 ತತ್ವಗಳ ಜೊತೆಗೆ ನಾವೇನಾಗಿವಿ ಅಂದ್ರ ಕನೆಕ್ಷನ್ ಇದೆ ನೋಡ್ರಿ, ಅದು ಕಟ್ ಆಗ್ಲತ್ತದ ನಮ್ದು. ರೈತರು ಯಾಕಷ್ಟು ಸ್ಟ್ರಾಂಗ್ ಇರ್ತಾರ ಗೊತ್ತಾ ನಿಮ್ಗೆ? ರೈತರು ಯಾರ BP ಶುಗರ್ ಆಗಿ ಹಾಸ್ಪಿಟಲ್ನಾಗ ಅಡ್ಮಿಟ್ ಆಗಿದ್ ಒಂದ್ ಉದಾಹರಣೆ ಹೇಳ. ಅವ್ ಪ್ಯೂರ್ ರೈತ ಇರ್ಬೇಕು, ಕಾರ್ಬಾರ್ ಮಾಡೋ ರೈತ ಇಲ್ಲ, ಗೊತ್ತಲ್ಲ? ಕಾರ್ಬಾರ್ ಮಾಡಂದ್ರ ಅವ್ ರೈತ ಇರೋದಿಲ್ಲ, ಸುಮ್ನೆ ಹೇಳಿರ್ತಾನ ನಾನ್ ರೈತ ಇದ್ದೀನ್ರಿ. ಆ ರೈತರು ಇಲ್ಲ, ರಿಯಲ್ದೊಳಗ್ ಫೀಲ್ಡ್ ನೊಳಗ್ ಇಳದ್. ಈಗ ನಮ್ ಶಶಿ ಮ್ಯಾಮ್ ಇದ್ದಾರ ನೋಡ್ರಿ, ರೈತ ಮಹಿಳೆ, ಫೀಲ್ಡ್ ನೊಳಗ್ ಇಳದ್ ಯಾರು ಕೆಲಸ ಮಾಡ್ತಾರ ನೋಡ್ರಿ, ಅವ್ರಿಗೆ BP ಇರಲ್ಲ, ಶುಗರ್ ಇರಲ್ಲ, ಥೈರಾಯ್ಡ್ ಇರೋದಿಲ್ಲ, ಹಾರ್ಟ್ ಬರಲ್ಲ, ಏನೂ ಬರೋದಿಲ್ಲ, ಕಲ್ ಇದ್ದಂಗ ಇದ್ದಿರ್ತಾರ ಅವ್ರು. ರೀಸನ್ ಏನು ಅಂದ್ರ ಎಲ್ಲಾ ತತ್ವಗಳ ಜೊತೆಗೆ ಅವ್ರ ಶರೀರ ಕನೆಕ್ಟ್ ಇರುತ್ತೆ. ಅವ್ರ ಶರೀರಕ್ಕೆ ಯಾವಾಗ ಏನೇನ್ ಬೇಕಾಗುತ್ತೆ ನೋಡ್ರಿ, ಆ ತತ್ವ ಅವ್ರಿಗೆ ಕೊಡ್ತಾ ಇರುತ್ತೆ, ಅವ್ರು ಸ್ವೀಕಾರ ಮಾಡ್ತಾರ. ಹಾಗಾಗಿ ಶಾರೀರಿಕವಾಗಿ ಅವ್ರು ಗಟ್ಟಿಯಾಗಿರ್ತಾರ. ಇಲ್ಲಿ ನನ್ಗೆ ಹೇಳ್ರಿ, ಪರಮಾತ್ಮನ್ ಪಾತ್ರ ಏನದ ಪಾಪ? ಅವನಿಗೆ ಯಾಕೆ ಅಪರಾಧಿ ಮಾಡೋದ್ ನಾವು? ನನಗ್ ಶುಗರ್ ಬಂದ್ರೆ ಅವನಿಗೆ ಬೈಲಕ್ ಶುರು ಮಾಡ್ತೀವಿ. ಶುಗರ್ ಹಂಗ್ ಬಂತು, ಹಿಂಗ. ಶುಗರ್ ಬರೋದಕ್ಕೆ ನಿಮ್ದೇ ಲೈಫ್ ಸ್ಟೈಲ್ ಕಾರಣ ಇದೆ, ಸರಿಯಾಗಿ ಮಾಡಿಲ್ಲ, ಯಾವ್ದೋ ಒಂದ್ ಟೆನ್ಷನ್ ಇರುತ್ತೆ. ಒಂದ್ ಮಾತನ್ನ ನೆನ್ಪಿಟ್ಕೋರು, ಒಂದು ಚಿಂತೆಯನ್ನ ಬೇಕಾದ್ರೂ ಬರ್ಕೋರು, ಒಂದು ಯಾವ್ದೋ ಚಿಂತೆ XYZ, ಒಂದು ಚಿಂತೆಯನ್ನ ಸತತವಾಗಿ 40 ದಿನ ನೀವು ಅದ್ರ ಮೇಲೆ ಫೋಕಸ್ ಮಾಡಿದ್ರಂದ್ರ 41ನೇ ದಿನ ನಿಮ್ಗೆ ಶುಗರ್ ಬರುತ್ತೆ. 41ನೇ ದಿನ ಬೇಕಾದ್ರೆ ವಿತ್ ಟೈಮ್ ಜೊತೆ ಪರೀಕ್ಷೆ ಮಾಡ್ತೀನಿ ಅಂದ್ರೆ ಮಾಡ್ರಿ, ಬಟ್ ಮಾಡ್ಬೇಡ್ರಿ ಇದು. ಯಾಕಂದ್ರೆ ನಾನು ಹೇಳಿನಂತ ನೀವು ಪರೀಕ್ಷೆ ಮಾಡ್ಲಕ್ ಹೋಗಿ ನಿಮ್ಗೆ ಅಟ್ಯಾಕ್ ಆದ್ರೆ ಮತ್ ಹೀಲ್ ಮಾಡೋದು ಹೈರಾಣಿದೆ. ಯಾವುದೇ ಸಮಸ್ಯೆ ಒಂದು ವಿಷಯವನ್ನ ಇಟ್ಕೊಂಡು 40 ಡೇಸ್ ನೀವು ನಿರಂತರ ಟೆನ್ಷನ್ ತಗೊಳತ್ತೀರಿ, ಅದ್ರ ಮೇಲೆ ಫೋಕಸ್ ಮಾಡ್ಲತ್ತೀರಿ, ಅದೇ ಚಿಂತೆ ಮಾಡತ್ತೀರಿ, ಅದೇ ಸರ್ಕಲ್ದೊಳಗ್ ಮಾಡಿರಿ ಅಂದ್ರ 41ನೇ ದಿನ ನಿಮ್ಗೆ ಅದೇ ಬರುತ್ತೆ. ಕ್ಲಿಯರ್ ಆಯ್ತು ಎಲ್ಲರಿಗೂ? ದೈಹಿಕ ಸಮಸ್ಯೆಗೆ ಯಾರ್ ಕಾರಣ? ಪಂಚತತ್ವಗಳು. ಆ ಪಂಚತತ್ವಗಳು ಬ್ಯಾಲೆನ್ಸ್ ಇರ್ಲಾರದಕ್ಕೆ ಯಾರ್ ಕಾರಣ? ನಾನ್ ಸೂರ್ಯನ ನೋಡೋದೇ ಇಲ್ಲ, ನಾನು ಸೂರ್ಯೋದಯ ನನಗ ಸೂರ್ಯನಿಗೆ ಸಂಬಂಧ ಇಲ್ಲ. ನಾನು ಹೇಳ್ತೀನಿ ಬೆಳಗ್ಗೆ 8 ಗಂಟೆಗೆ 9 ಗಂಟೆಗೆ ಅಂದ್ರೆ ಪ್ರಕೃತಿ ಹೆಂಗ್ ನನ್ ಜೊತೆ ಕನೆಕ್ಟ್ ಆಗುತ್ತೆ? ಆಗೋದಿಲ್ಲ. ಇಡೀ ದಿನ AC ದೊಳಗೆ ಇರ್ತೀವಿ, ಹೊರಗಿರುವಂತ ಒರಿಜಿನಲ್ ಏನು ಆಕ್ಸಿಜನ್ ಇದೆ ನೋಡ್ರಿ, ಅದನ್ನ ನಾನು ಸ್ವೀಕಾರ ಮಾಡ್ತಾ ಇಲ್ಲ. ಯಾಕೆ ಎಲ್ಲಿ ಸಮಸ್ಯೆ ಆಗೇ ಆಗುತ್ತೆ. ಹಾಗಾಗಿ ಒಂದ್ ಮಾತ್ ನೆನ್ಪಿಟ್ಕೋರಿ, ಒಂದನೇದಾಯ್ತು. ಈಗ ಎರಡನೇದಕ್ ಬರೋಣ. ಎರಡನೇದು ಯಾವುದು ಅಂದ್ರ ಟೆನ್ಷನ್, ಡಿಪ್ರೆಷನ್, ಎಂಗ್ಸೈಟಿ, ನೆನ್ಪಿನ ಶಕ್ತಿ ಹೋಗೋದು, ಮನೇಲಿ ಕಿರಿಕಿರಿ ಜಗಳ ಆಗೋದು. ಇದು ಹೇಳೋದಕ್ಕೂ ಬರೋದಿಲ್ಲ, ಪರಿಹಾರರು ಸಿಗ್ಲಾರದಂತ ಮಾನಸಿಕ ಸಮಸ್ಯೆಗಳಿಗೆ ನಾವು ಒಳಗಾಗಿರ್ತೀವಿ. ಮತ್ ಪ್ರತಿಯೊಬ್ಬರ ಲೈಫ್ ನಲ್ಲಿ ಇದೆ, ಇಲ್ಲ ಅಂತ ತಿಳ್ಕೊಬೇಡ್ರಿ. ಅದ್ರಾಗ ಒಳ್ಳೆಯವ್ರು ಅಂತ ಯಾರು ಇದ್ದೀವಿ ನೋಡ್ರಿ, ದೇವ್ರಾಣೆ ಅವ್ರಿಗೆ ಸಮಸ್ಯೆ ಅಂತೂ ಇದ್ದೇ ಇರುತ್ತೆ. ನೀವು ಒಂದ್ ಮಾತ್ ನೆನ್ಪಿಟ್ಕೋರಿ, ಒಳ್ಳೆಯವರು ಟು ಸಮಸ್ಯೆಗಳು ಅಂತ ಅರ್ಥ. ನನ್ನ ಪ್ರಕಾರ ಕಲಿಯುಗದಲ್ಲಿ, ಸ್ಪೆಷಲಿ ಈ ಯುಗದಲ್ಲಿ ನಾವ್ ಎಷ್ಟೆಷ್ಟು ಒಳ್ಳೆಯವ್ರು ಆಗ್ಬೇಕಂತೀವಿ ನೋಡ್ರಿ, ಅಷ್ಟಷ್ಟು ಪ್ರಾಬ್ಲಮ್ಸ್ ಗಳು ಕೊಡೋ ನಮ್ ಜೀವನದಲ್ಲಿ ಎಂಟ್ರಿ ಆಗ್ತಾನೆ ಇರ್ತಾರೆ. ಅವು ಏನಾಗುತ್ತೆ, ಮಾನಸಿಕ ಸಮಸ್ಯೆಗಳು ನಮ್ಗೆ ಆಗುತ್ತಲ್ಲ. ಈಗ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂತದ್ದು ಏನು ಅಂದ್ರೆ, ನೀವೆಲ್ಲರೂ ಧ್ಯಾನಿಗಳಿದ್ರಿ, ಇದನ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೊರಿ. ಶಾರೀರಿಕವಾದ ಸಮಸ್ಯೆಗಳಿಗೆ ಪರಿಹಾರ ಕೊಡೋದಕ್ಕೆ ಸಾಕಷ್ಟು ವ್ಯವಸ್ಥೆ ನಮ್ಮಲ್ಲಿದೆ. ನೀವ್ ಯಾವ್ದೇ ಡಾಕ್ಟರ್ ಹತ್ರ ಹೋಗ್ಬೋದು, ಅದಕ್ಕೆ ಹೀಲಿಂಗ್ ಮಾಡ್ಕೊಳ್ಬೋದು, ಟ್ರೀಟ್ಮೆಂಟ್ ಮಾಡ್ಕೊಳ್ಬೋದು, ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಬೋದು. ಈ ಪ್ರಾಬ್ಲಮ್ ಇರೋದು ಎಲ್ಲಿ ಅಂದ್ರ, ಮಾನಸಿಕ ಸಮಸ್ಯೆಗಳಿಗೆ ಹೀಲಿಂಗ್ ಇದೆ ನೋಡ್ರಿ, ಬಹಳ ಕಡಿಮೆ ಇದೆ ಅಲ್ಲಿ.
ನನ್ನ ಪ್ರಕಾರ ಅಂತೂ 0.1%, 0.2% ಇರ್ಬೋದಷ್ಟೇ. 99% ಮಾನಸಿಕವಾದ ಸಮಸ್ಯೆಗಳಿಗೆ ಪರಿಹಾರ ಕೊಡೋದಿದೆ ನೋಡ್ರಿ, ಬಹಳ ಕಡಿಮೆ ಇದೆ. ಅಂತವ್ರು ಇಲ್ಲನು ಬಹಳ ಕಡಿಮೆ ಇರ್ಬೋದು, ಇಲ್ಲ ಅಂತಿಲ್ಲ, ನಮ್ ದೈವಕ್ ಸಿಗ್ಬೇಕು ಅವ್ರು. ಹಾ, ಈಗ ಬರ್ಕೋರಿ, ಈ ಮಾನಸಿಕ ರೋಗಕ್ಕೆ ಯಾರ್ ಕಾರಣ? ಇಲ್ಲಿ ಬರೀರಿ, ನಮ್ಮ ಕರ್ಮಗಳು ಕಾರಣ. ಎಡವಟ್ ಮಾಡಿರ್ತೀವಿ ನೋಡ್ರಿ. ಕಾರ್ಮಿಕ್ ಅಕೌಂಟ್ ಗೊತ್ತನ? ಕರ್ಮಗಳು. ಯಾರೋ ಕಮ್ಜೋರ್ ಇದ್ದವ್ರಿಗೆ ಸತಾಯಿಸಿರ್ತೀವಿ, ಯಾರಿಗೋ ಬಾಯಿಂದ ಏನೋ ಒಂದು ಮಾತಾಡಿರ್ತೀವಿ, ಅಥವಾ ಯಾರೋ ನೋವಲ್ಲಿದ್ದಾಗ ನಾವು ಅವ್ರಿಗೆ ಸ್ಪಂದನೆ ಮಾಡೋದಿಲ್ಲ, ಅವ್ರ ದುಃಖದಲ್ಲಿದ್ದಾಗ ನಗ್ತೀವಿ. ಆಗುತ್ತೆ, ಆಗೋದಿಲ್ಲ ಅಂತಿಲ್ಲ. ನಾವೆಲ್ಲರೂ ಮನುಷ್ಯರಿದ್ದೀವಿ, ನಾವೇನ್ ದೇವ್ರಿಲ್ಲ, ನೆನ್ಪಿಡ್ರಿ ನೀವು. ನಾನ್ ದೇವ್ರ ಆಗೋದು ಬೇಡ ಅಂತೀನಿ. ಮನುಷ್ಯರಿದ್ದೇವ್, ಮನುಷ್ಯರೇ ಇರೋಣ. ಈ ಏನ್ ಕರ್ಮಗಳಿವೆ ನೋಡ್ರಿ, ನಮಗ್ ತಿಳಿದು ಮತ್ತೆ ತಿಳಿಯದೇನೆ ಮಾಡಿರುವಂತ ಕಾರ್ಮಿಕ್ ಅಕೌಂಟ್ ಇವೆ ನೋಡ್ರಿ, ಅವು ನಮ್ಮ ಮಾನಸಿಕ ರೋಗಕ್ಕೆ ಕಾರಣ. ಸ್ಪಷ್ಟವಾಗಿ ಬರ್ಕೋರಿ. ಇಲ್ಲಿ ದೇವರ ಪಾತ್ರ ಏನದ ನನ್ಗೆ ಹೇಳ್ರಿ? ಇಲ್ಲೆಲ್ಲಿ ಬಂದನ್ ದೇವ್ರು? ದೇವ್ರ ಪಾತ್ರನೇ ಇಲ್ಲ ಇಲ್ಲಿ. ಹಾಗಾದ್ರೆ ದೇವ್ರಿಗೆ ಏನ್ ಮಾಡ್ತಾ ಇದೀವಿ? ಮತ್ತೆ ಬ್ಲೇಮ್ ಮಾಡೋದು. ಈಗ ನನಗ್ ಟೆನ್ಷನ್ ಆಯ್ತಾ, ದೇವ್ರಿಗೆ ಬೈಯೋದು. ನನ್ನ ಹಣೆ ಬರ ಹಂಗಾಯ್ತು ಹಿಂಗಾಯ್ತು. ನಿಮ್ಗ್ ಗೊತ್ತಾ, ಇವತ್ತು ನೀವು ಯಾವ ಮನೆಯಲ್ಲಿ ಎಲ್ಲಿ ಬದುಕ್ತಾ ಇದ್ದೀರಿ, ಯಾರ ಜೊತೆಗ್ ಬದುಕ್ತಾ ಇದ್ದೀರಿ ನೋಡ್ರಿ, ಅದು ನಮ್ಮ ಕರ್ಮದ ಫಲದಿಂದ ಬಂದಿರುವಂತ ಜೀವನ ಇದೆ. ಅಲ್ಲಿ ಪರಮಾತ್ಮದೇನು ಪಾತ್ರ ಇಲ್ಲ. ಸ್ಪೆಷಲಿ ನೆನ್ಪಿಡ್ರಿ, ಯಾರ ಮನ್ಯಾಗ ಜಗಳಗಳು ಜಾಸ್ತಿ ಅವ ಅಂದ್ರೆ ಅವ್ರ ಕರ್ಮ ಸಿದ್ಧಾಂತ ಜಾಸ್ತಿ ಇದೆ ಅಂತ ಅರ್ಥ. ಕಿರಿಕಿರಿ ಟೆನ್ಷನ್ ಅವ ಅಂದ್ರೆ ಕಾರ್ಮಿಕ್ ಅಕೌಂಟ್ ಜಬರ್ದಸ್ತ್ ಅದ ಅಂತ ಅರ್ಥ. ನಿಮ್ಗೆ ಒಂದ್ ಸ್ಟೋರಿ ಹೇಳ್ತೀನಿ, ಎಲ್ಲರಿಗೂ ಗೊತ್ತಿರ್ಬೋದು, ಗೊತ್ತಿದೇನೆ ಇಲ್ಲ ನನ್ಗೆ ಗೊತ್ತಿಲ್ಲ, ಬಟ್ ಒಂದ್ 2 ನಿಮಿಷದಲ್ಲಿ ಮುಗಿಸ್ತೀನಿ ನಾನು. ಒಂದ್ ಊರಲ್ಲಿ ಇಬ್ರು ಫ್ರೆಂಡ್ಸ್ ಇದ್ದಿರ್ತಾರ, ಗೆಳೆಯರು. ಅವ್ರು ಏನ್ ಮಾಡ್ತಾರ ಅಂದ್ರೆ, ಹಳ್ಳಿ ಊರವ್ರು ಇದ್ದಿರ್ತಾರ, ಹಿಂಗೆ ಸಣ್ಣವ್ರು ಇದ್ದಾಗ ಓಡ್ ಹೋಗ್ತಾರ, ಊರ್ ಬಿಟ್ಕೊಟ್ಟು. ಕಳ್ತನ ಮಾಡ್ತಿರ್ತಾರ, ಇಬ್ರು ಸಿಕ್ ಬೀಳ್ತಾರ, ಊರಾಗಿನ ಜನ ಹೊಡಿತಾರ, ಅವ್ರಿಬ್ರು ಊರ್ ಬಿಟ್ಟು ಓಡೋಯ್ತಾರ. ಇಬ್ರು ಕಳ್ಳರು ಓಡೋಗಿರ್ತಾರ ಸಣ್ಣ ವಯಸ್ಸಿಗೆ, 10-12 ವರ್ಷಕ್ಕೆ. ಈಗ ಹೋದ್ಮೇಲೆ ದೊಡ್ಡ ಸಿಟಿದೊಳಗ್ ಹೋಗಿ ಅಲ್ಲೂ ಕಳ್ತನ ಮಾಡ್ತಾ 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 ದೊಡ್ಡ ಲೆವೆಲ್ ಕಳ್ಳರಾಗ್ಬಿಡ್ತಾರ, ಡಾನ್ಗಳಾಯ್ತಾರ ಇಬ್ರು. ಅವ್ರದೆಲ್ಲ ದೊಡ್ಡ ಸಂಘಟನೆ ಅವ, ನಿಮ್ಗೆ ಗೊತ್ತಿರ್ಲಿ ನೀವು. ಕಳ್ಳರ್ದು, ಸುಳ್ಳುರ್ದು, ಅಪರಾಧಿಗಳ್ದು ಎಲ್ಲಾರ್ದು ಎಲ್ಲ ಇವೆ ಅವ, ಏನ್ ಹೇಳಪ್ಲೆ ಇಲ್ಲ ನಾವು. ಅವ್ರೆಲ್ಲ ದೊಡ್ಡದು ಏನಾಗುತ್ತೆ ಅಂದ್ರೆ ದೊಡ್ಡದ ಒಂದ್ ಗ್ಯಾಂಗ್ ಮಾಡ್ಕೊಂಡು ಡಾನ್ಗಳಾಗ್ತಾರ. ಬಾಳ್ ಗಳಿಸ್ತಿರ್ತಾರ ಅಂದ್ರೆ ಲೆಕ್ಕ ತಪ್ಪಿ ಗಳಿಸ್ತಾರ. ಹಿಂಗೆ ಅವ್ರ ವಯಸ್ಸು ಒಂದ್ 30 ಆಗಿರುತ್ತೆ. ಒಂದಿನ ಕುಂತ್ ವಿಚಾರ ಮಾಡ್ತಾರ, ಇಷ್ಟೆಲ್ಲಾ ಮಾಡಿವಿ ಆದ್ರೆ ಮದ್ವೆನೆ ಮಾಡ್ಕೊಂಡಿಲ್ಲ, ನಮ್ಮ ಮಕ್ಕಳಿಲ್ಲ, ಸಂಸಾರ ಇಲ್ಲ, ಇಷ್ಟೆಲ್ಲಾ ಗಳಿಸ್ತಿ ಯಾಕ? ಇದೆಲ್ಲಾ ತಗೊಂಡ್ ಊರಿಗೆ ಹೋಗಮಿ, ಊರಾಗೊಳಗ್ ಮದ್ವಿ ಮಕ್ಕಳು ಸಂಸಾರ ಎಲ್ಲಾ ನಾವು ಮಾಡರಿ, ಕಳ್ತನೆಲ್ಲ ಬಿಟ್ಕೊಡಾರ ಅಂತೇಳಿ ಇಬ್ರು ಡಿಸೈಡ್ ಮಾಡ್ತಾರ. ಗಳಿಸಿರೋದೆಲ್ಲಾನು, ಅವಾಗೆಲ್ಲ ಹಿಂದಕ್ಕೆ ಅಕೌಂಟ್ ಇರ್ಲಿಲ್ಲಲ್ಲ, ಏನಿತ್ತು ಆ ಕಾಲಕ್ಕೆ? ಎಲ್ಲೂ ಅಕೌಂಟ್ನಾಗ ಬ್ಯಾಲೆನ್ಸ್ ಇಡಂಗಿಲ್ಲ, ಏನು ಇರ್ಲಿಲ್ಲ. ಫೋನ್ ಪೇ, ಗೂಗಲ್ ಪೇ ಎಲ್ಲ ಇದ್ದಿಲ್ಲ ಅಲ್ಲಿ. ಏನಿದ್ರು ಗಂಟು ತಗೊಂಡೇ ಬರ್ಬೇಕು, ತಲೆ ಮೇಲೆ ಇಟ್ಕೊಂಡೇ ಬರ್ಬೇಕಿತ್ತು, ಅಂತದೊಂದು ವ್ಯವಸ್ಥೆ ಇತ್ತು. ಈಗ ಇಬ್ರು ಗಳಿಸ್ತಿದ್ದೆಲ್ಲ ಗಂಟು ತಗೊಂಡ್ ಏನ್ ಮಾಡ್ತಾರಂದ್ರ ನಡ್ಕೋತ ಬರ್ತಾರ. ಅವಾಗೆಲ್ಲ ನಡಿಯೋದಿತ್ತು. ನಡಿತಾ ನಡಿತಾ ಇನ್ನೇನು 1-2 ಊರ್ ದಾಟಿದ್ರ ಇವ್ರ ಊರ್ ಬಂದ್ ಬರೋದಿರುತ್ತೆ, ಕತ್ಲಾಗ್ತದ ರಾತ್ರಿ. ಭಯಂಕರ ಕತ್ಲಾಗುತ್ತೆ, ಅಮಾವಾಸ್ಯೆ. ಕತ್ಲಾದ್ಮೇಲೆ ವಿಚಾರ ಮಾಡ್ತಾರೆ, ಇಂತ ಕತ್ಲಾಗ್ ಯಾಕೆ ಹೋಗಮಿ, ಇಲ್ಲೇ ಉಳಿಯರಿ. ಉಳಿದು ರಾತ್ರಿ ಇಲ್ಲೇ ಉಳ್ಕೊಂಡು ನಾವು ಇಬ್ಬರು ಊಟ ಅದನ್ನ ಮಾಡ್ಕೊಂಡು ಬೆಳಗಾಗಿ ಎದ್ದು ಮತ್ ನಡ್ಕೋತದ್ರು, ಮತ್ ನಾಳೆ ಸಾಯಂಕಾಲ ತನಕ ಊರಿಗೆ ಹೋಗ್ತೀವಿ ಅಂತ ಇಬ್ಬರು ಡಿಸೈಡ್ ಮಾಡ್ತಾರ. ಗಿಡ ಕೆಳಗ್ ಕೂಡ್ತಾರ. ಈಗ ಅವ್ರ ಇಬ್ಬರಲ್ಲಿ ಒಬ್ಬ ಏನ್ ಮಾಡ್ತಾನಂದ್ರ ಊರೊಳಗ ಹೋಗ್ತಾನ ಊಟ ತರೋದಕ್, ನಾ ಊಟ ತಗೊಂಬರ್ತೀನಿ, ನೀ ಕೂಡ್ ಗಂಟೆ ಕಾಯ್ಕೋತಂತ ಒಬ್ನಿ ಕೂಡ್ಸಿ ಹೋಗ್ತಾನ. ಈಗ ಊಟ ತರೋಕ್ ಹೋಗೋನ್ ಮನಸ್ಸಿನೊಳಗೆ ಏನಾಗುತ್ತೆ ಅಂದ್ರ, ಒಂದ್ ವೇಳೆ ಅವ್ನಿಗೆ ಏನಾದ್ರು ನಾನ್ ಮಾಡ್ದಂದ್ರ ಅಷ್ಟು ಯಾರಿಗ್ ಉಳಿತದ? ನನ್ಗೆ ಉಳಿತದ. ಇಲ್ಲಾಂದ್ರೆ ಇಬ್ಬರು ಪಾಲಾಯ್ತಿವ, ಅರ್ಧನೇ ಬರ್ತದ ನನಗ್ ಅಂತ ವಿಚಾರ ಮಾಡಿ ಊಟದಾಗ ವಿಷ ಕಲ್ಸ್ಕೊಂಡ್ ಬರ್ತಾನ. ವಿಷ ಹಾಕೊಂಡ್ ಬರ್ತಾನ. ಬಂದ್ ಅವ್ನಿಗೆ ಊಟ, ಅವ ಹೇಳ್ತಾನ, ದೋಸ್ತ ಅಲ್ಲೇ ಊಟ ಮಾಡ್ದ, ನನಗ್ ಬಹಳ ಹಸಿವಾಗಿವಿ, ಅದಕ್ ನಿಂಗ್ ತಗೊಂಡ್ ಬಂದಿ. ಅವ ಹಸಿವೆ ಇದ್ರೊಳಗ ಅವ ಅಷ್ಟು ಊಟ ಮಾಡ್ತಾನ, ಅಲ್ಲೇ ಕಾಲ್ ತಿಕ್ಕಿ 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 ಸತ್ ಹೋಗ್ತಾನ, ಸಾಯ್ತಾನ, ಒಂದು ಡೆತ್ ಆಗುತ್ತೆ. ಅಷ್ಟು ಗಂಟು ತಗೊಂಡು ಇವ ಓಡ್ ಬರ್ತಾನ, ಊರಿಗೆ ಬರ್ತಾನ. ಊರೊಳಗ್ ಬಂದ್ಮೇಲೆ ಇವ್ನಿಗೆ ಕೇಳ್ತಾರ, ನಿನ್ ಸರಿ ಇನ್ನೊಬ್ಬ ಓಡೋಗಿನ, ಅವ ಎಲ್ಲ ಓಡೋಗಿನ ನಂಗೆ ಏನು ಗೊತ್ತಿಲ್ಲ ಅಂತಾನ. ಯಾರು ಏನು ಕೇಳೋದಿಲ್ಲ, ಅಲ್ಲಿಗೆ ಸೈಲೆಂಟ್ ಆಗುತ್ತೆ. ಈಗ ಇವ್ನ್ ದೊಡ್ಡ ಬಹಳ ಗರ್ಭ ಶ್ರೀಮಂತ ಆಗ್ಬಿಡ್ತಾನ. ಇವ ಅಷ್ಟು ಎಲ್ಲ ತಂದಿರ್ತಾನಲ್ಲ 20 ವರ್ಷದ ಗಳಿಕೆ. ಈಗ ಅವ್ನ್ ಮದ್ವೆ ಆಗುತ್ತೆ, ಮಕ್ಕಳಾಯ್ತಾರ, ಎಲ್ಲಾನು ಸಂಸಾರ ಆಗುತ್ತೆ. ಆದ್ರೆ ಅವ್ನಿಗೆ ಒಂದ್ ಮಗ ಹುಡ್ತಾನ, ಫುಲ್ ರೋಗಿ ಇರ್ತಾನ, ಬರೀ ಹಾಸ್ಪಿಟಲ್ ತಿರ್ಗಾಡೋದೇ ಇರುತ್ತೆ ಆ ಕೂಸಿ ತಗೊಂಡು. ಭಯಂಕರ ರೋಗ. ಅಲ್ಲಿ ಓಡಾಡ್ತಾನ, ಇಲ್ಲಿ ಓಡಾಡ್ತಾನ, ಎಲ್ಲಾನು ಆಗುತ್ತೆ. ಆ ಮಗು 5 ವರ್ಷದ ಮಗು ಇದ್ದಾಗ ದೊಡ್ಡ ಹಾಸ್ಪಿಟಲ್ನಾಗ ಅವನಿಗೆ ಅಡ್ಮಿಟ್ ಮಾಡ್ತಾರ ಕೂಸಿಗೆ. ಅವ್ನ್ ಗಳಿಸಿದ್ ಎಲ್ಲಾ ಗಂಟಿದೆ ನೋಡ್ರಿ, ಅದೆಲ್ಲಾ ಕರ್ಗ್ ಹೋಗುತ್ತೆ, ಒಂದ್ ನಯಾ ಪೈಸೆನೂ ಉಳಿಯೋದಿಲ್ಲ. ರೋಡಿಗೆ ಬಂದಿರ್ತಾನ, ಎಲ್ಲಾ ಹೋಗ್ಬಿಡುತ್ತೆ. ಎಲ್ಲಿ ಹಾಸ್ಪಿಟಲ್ ನಮಗೆ. ಅವಾಗ ಆ ಮಗು ಲಾಸ್ಟ್ ಮೂಮೆಂಟ್ ಅಲ್ಲಿ ಅವ್ರ ಅಪ್ಪ ಕರಿತದಂತ, ಕರ್ದು ಹೇಳ್ತದಂತ, ನೋಡು ನೀನು ಅವತ್ತು ಅಷ್ಟು ಎಲ್ಲ ನಾನ್ ತಗೊಳಕ ನನಗ ವಿಷ ಕುಡಿಸ್ದಿ,
ಈಗ ನಾನು ನಂದ್ ಪಾಲಿಲ್ಲ ನಿಂದ ಪಾಲ್ ಬಿ ತಗೊಂಡ್ ಹೋಗ್ಲತ್ತೀನಿ ಅಂತ ಹೇಳ ಅದು ಕೂಸಾಯ್ತು. ಗೊತ್ತಾಗ್ಲತ್ತದ? ಹಾ, ಇಲ್ಲಿ ಮಾನಸಿಕವಾಗಿರುವಂತ ಸಂಘರ್ಷ ಇತ್ತು ನೋಡ್ರಿ. ಎಲ್ಲಿಂದ ಶುರು ಆಯ್ತದು? ಕಾರ್ಮಿಕ್ ಅಕೌಂಟ್, ಕರ್ಮ ಸಿದ್ಧಾಂತ. ಸೊ ಹಾಗಾಗಿ ನನ್ನ ಎದುರಿಗೆ ಕುಂತಿರುವಂತ ಪ್ರತಿಯೊಬ್ಬರಿಗೆ ಇವತ್ ನಾವು ಆಕ್ಟಿವಿಟಿ ಯಾಕೆ ಕಟ್ ಮಾಡಿವಂದ್ರೆ ಆಕ್ಟಿವಿಟಿನಲ್ಲಿ 15 ನಿಮಿಷ ಹೋಗ್ಬಿಡುತ್ತೆ ನಮ್ಗೆ. ಬಟ್ ಈ ಮಾಹಿತಿ ನಿಮಗೆ ಕೊಡೋದಿತ್ತು. ಹಾಗಾಗಿ ನಾವು ತಿಳಿದೋ ತಿಳಿಯದೇನೋ ಏನಾದ್ರೂ ಕರ್ಮಗಳನ್ನ ಹೆಚ್ಚು ಕಡಿಮೆ ಮಾಡ್ತಾ ಇದ್ದೀವಂದ್ರ ಅದ್ರದ್ದು ಅಕೌಂಟ್ ಪರ್ಫೆಕ್ಟ್ ಆಗಿದೆ, ನೆನ್ಪಿಡ್ರಿ. ಈಗ ಇಲ್ಲಿ ಪರಮಾತ್ಮಂದ್ ಕೆಲ್ಸ ಏನು ಇಲ್ಲ. ಪರಮಾತ್ಮ ಇಂಥದ್ದೆಲ್ಲ ಮಾಡಂತ ಎಲ್ಲೂ ಹೇಳಿಲ್ಲ. ಯಾವ ಧರ್ಮ ಗ್ರಂಥದಲ್ಲಿ ಹೇಳ್ರಿ ಇದೇ ಹೇಳ್ರಿ ಇನ್ನೊಬ್ರ ಮನ್ಸಿಗೆ ನೋವು ಮಾಡ್ರಂತ? ಯಾವ ಧರ್ಮ ಗ್ರಂಥದಲ್ಲಿ ಇದೆ ಹೇಳ್ರಿ ಮೋಸ ಮಾಡ್ರಿ, ವಂಚನೆ ಮಾಡ್ರಿ, ಕಳ್ತನ ಮಾಡ್ರಿ, ಅವ್ರಿಗೆ ಮಾನಸಿಕವಾದ ತೊಂದರೆಯನ್ನ ಕೊಡ್ರಿ, ಅವ್ರಿಗೆ ಹೈರಾಣ್ ಮಾಡ್ರಿ, ಇದು ಎಲ್ಲಾದ್ರೂ ಇದೇನ್ ಹೇಳ್ರಿ ನೀವು? ಎಲ್ಲೂ ಇಲ್ಲೇ ಇಲ್ಲ. ಇದನ್ನ ನಾವೇ ಕ್ರಿಯೇಟರ್, ನಾವೇ ಡೈರೆಕ್ಟರ್, ನಾವೇ ಆಕ್ಟರ್, ಭೋಗಿಸೋರು ನಾವೇ. ಹಾಗಾಗಿ ಹೇಳ್ತೀನಿ, ಈ ಎರಡು ಕಾರಣಕ್ಕೆ ಪರಮಾತ್ಮನನ್ನ ಒಳಗ್ ತರೋದ್ ಬಿಡ್ರಿ. ಈಗ ಇಲ್ಲಿ ಏನಾಗುತ್ತೆ, ಮೂರನೇದ್ ಬಹಳ ಮಹತ್ವದ್ದು, ಸರಿಯಾಗಿ ಕೇಳ್ರಿ. ಈಗ ಮೆಡಿಟೇಷನ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳ್ತೀನಿ ನೋಡ್ರಿ. ಈ ಎರಡಕ್ಕೆ ಪರಿಹಾರ ಮೆಡಿಟೇಷನ್ ಸಿಗುತ್ತೆ. ನಿಮ್ಗೆ ಪ್ರಾಬ್ಲಮ್ ಮಾಡಿರುವವನು ಅವನಲ್ಲ, ಆದ್ರೂ ಅವನು ನಿಮ್ಗೆ ಪರಿಹಾರ ಕೊಡೋದಕ್ಕೆ ರೆಡಿ ಇದ್ದಾನೆ. ಅದು ಎನರ್ಜಿ, ಯೂನಿವರ್ಸಲ್ ಪವರ್ ಅಂತೀವಲ್ಲ ನಾವು. ಯೂನಿವರ್ಸಲ್ ವಿಶ್ವಶಕ್ತಿ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳ್ತೀನಿ ನೋಡ್ರಿ. ಮೊದಲನೇ ಸ್ಟೆಪ್ ಅನ್ನ ನಿಮ್ಗೆ ಹೇಳ್ತೀನಿ. ನನ್ಗೆ ದೈಹಿಕವಾದ ಯಾವುದೇ ತೊಂದರೆಗಳಿವೆ, ದೈಹಿಕ ಅಂದ್ರೆ ಈ ತತ್ವಗಳದು ತೊಂದರೆ ಇವೆ. ಸೊ ಮೆಡಿಟೇಷನ್ ದೊಳಗೆ ನಾವೇನ್ ಮಾಡ್ತೀವಿ ಅಂದ್ರೆ 5 ತತ್ವಗಳ ಜೊತೆಗೆ ಕನೆಕ್ಟ್ ಆಗುವಂತ ಮೆಡಿಟೇಷನ್ ಅನ್ನ ಮಾಡ್ತೀವಿ. ಈಗ ನನ್ನ ಹತ್ರ ದೀಪ ಇದೆ, ಇದು ನನ್ನ ಅಗ್ನಿ ತತ್ವವನ್ನ ಬ್ಯಾಲೆನ್ಸ್ ಮಾಡುತ್ತೆ. ಒಂದು. ಎರಡನೇದು ನಂದು ಔರಾ ಕ್ಲೆನ್ಸ್ ಮಾಡುತ್ತೆ. ಬರ್ಕೋರ್ಬೇಕ ಔರಾ ಅಂದ್ರ ನನ್ಗೆ ಬರುವಂತ ನೆಗೆಟಿವ್ ಎನರ್ಜಿ ಹೊರಗಿಂದ ಏನಾದ್ರೂ ಬರ್ತಾ ಇದೆ ಅಂದ್ರ ನಂದ್ ಔರಾ ಇದು ಏನ್ ಮಾಡುತ್ತೆ ಅಂದ್ರ ಕ್ಲೀನ್ ಮಾಡುತ್ತೆ, ಕ್ಲಿಯರ್ ಮಾಡುತ್ತೆ, ಎನರ್ಜೆಟಿಕ್ ಆಗಿ ಇಡುತ್ತೆ. ಯಾವುದು? ನನ್ನ ಹತ್ರ ಇರುವಂತ ದೀಪ. ಅದೇ ರೀತಿ ನಾನ್ ನೀರನ್ನ ತಗೊಂಡ್ ನಾನು ಮೆಡಿಟೇಷನ್ ಕುಂತೀನಿ ಅಂದ್ರ ನೀರಿನೊಳಗ ಹೀಲಿಂಗ್ ಪವರ್ ಇದೆ, ಎನರ್ಜಿ ಇದೆ, ಶಕ್ತಿ ಇದೆ. ಇವತ್ ಬೆಳಗ್ಗೆ ಅದೇ ಕ್ಲಾಸ್ ಮಾಡಿವಿ. ನೀವ್ ಆ ಮೆಡಿಟೇಷನ್ ನೀರನ್ನ ಕುಡಿದ್ರಿ ಅಂದ್ರ ನಮ್ಮ ಶರೀರದಲ್ಲಿರುವಂತ ಜಲತತ್ವ ಇದೆ ನೋಡ್ರಿ, ಬ್ಯಾಲೆನ್ಸ್ ಆಗುತ್ತೆ. ಈ ರೀತಿ ನೀವು ತತ್ವಗಳ ಜೊತೆಗೆ ಕನೆಕ್ಟ್ ಆಗ್ತಾ ಆಗ್ತಾ ಮೆಡಿಟೇಷನ್ ಮಾಡುವಾಗ ಏನಾಗುತ್ತೆ ಅಂದ್ರ ನಿಮ್ಗಲ್ಲಿ ಹೀಲಿಂಗ್ ಪವರ್, ಚಿಕಿತ್ಸಕ ಶಕ್ತಿ ಇದೆ ನೋಡ್ರಿ, ಆಟೋಮೆಟಿಕ್ ನಿಮ್ ಹತ್ರ ಜಾಸ್ತಿ ಆಗುತ್ತೆ. ಬರ್ಕೋರ್ಬೇಕಾದ್ರೆ ಮೆಡಿಟೇಷನ್ ಮಾಡೋದ್ರಿಂದ ದೈಹಿಕವಾದ ಯಾವುದೇ ತೊಂದರೆಗಳಿರ್ಬೋದು, XYZ ಯಾವ್ದು ತಗೋರಿ, ನೀವು ಸಣ್ಣದ್ರಲ್ಲಿ ತಗೋರಿ, ದೊಡ್ಡದು ತಗೋರಿ. ದಿನಾಲು ಮಾಡ್ಬೇಕು ಪ್ರವೀಣ್ ಸರ್. ಡೈಲಿ 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 ಮಾಡ್ರಿ ನೀವು. ಎಸ್, ಅದಕ್ಕೆ ನಾವು 90 ಡೇಸ್ ಕೋರ್ಸು 100 ಡೇಸ್ ಕೋರ್ಸ್ ಮಾಡೋದು, ದಿನ ಇರ್ಲಿ ಅಂತ ನಮ್ದು ಅರ್ಥ. ಮತ್ತೆ ಮನುಷ್ಯನ ಮಹಾ ಪರಿವರ್ತನೆ 2 ದಿನ 4 ದಿನದಾಗ ಆಗೋದಿಲ್ಲ, ನೆನ್ಪಿಡ್ರಿ. ಹಂಗೆಲ್ಲ ಆದ್ರೆ ಎಲ್ಲಾರ ಮನೆ ಶರಣರು ಸಂತರು ಮಹಾತ್ಮರೇ ಇರ್ತಿರಲ್ಲ ಹೇಳ್ರಿ. 2 ದಿನ ಅಮಾಸಿ ಧ್ಯಾನ ಮಾಡೋಣ, ಎಲ್ಲಾರು ಶರಣರೇ ಆಗಿರ್ತಿದೇವ್ ನಾವು. ಹಿಂಗ್ ಕೈ ಮಾಡ್ರು ಸಾಕು ಎಲ್ಲಾ ಕೆಲ್ಸ ಆಯ್ತಿತ್ತು. ಹಂಗ ಆಗೋದಿಲ್ಲ. ಇದು ನಿರಂತರವಾದ ಪ್ರಯತ್ನದಿಂದ ಆಗುವಂತಹ ಪರಿವರ್ತನೆ ಇದೆ. ಬರ್ಕೋರ್ಬೇಕಾದ್ರೆ ನಿರಂತರವಾದ ಪ್ರಯತ್ನದಿಂದ ನಡೆಯುವಂತ ಪರಿವರ್ತನೆ ಇದೆ. ಯಾವುದು? ನಮ್ಮ ವ್ಯಕ್ತಿತ್ವ ವಿಕಸನ ಅನ್ನುವಂಥದ್ದು, ಪರ್ಸನಾಲಿಟಿ ಡೆವಲಪ್ಮೆಂಟ್ ಅನ್ನೋದು ಎಲ್ಲೋ 1 ಸೆಷನ್ದೊಳಗ 2 ಸೆಷನ್ದೊಳಗ 5 ದಿನ ಮಾಡ್ದ 10 ದಿನ ಮಾಡ್ದ ಆಗೋದಿಲ್ಲ. ಇದು ನಿರಂತರ ಬೇಕಿಲ್ಲ. ಹೈ ಎನರ್ಜಿ ಬಂದ್ರೆ ಬೇರೆಯವ್ರಿಗೆ ಹೀಲ್ ಮಾಡ್ಬೇಕು ಮಮತಾನೆ, ಬೇರೆಯವ್ರಿಗೆ ಹೀಲಿಂಗ್ ಕೊಡ್ಬೇಕು. ಜಾಸ್ತಿ ಎನರ್ಜಿ ಬಂದಿದೆ ಅಂತ ನಿಮ್ಗೆ ಫೀಲ್ ಆದ್ರೆ ಬೇರೆಯವ್ರಿಗೆ ಎನರ್ಜಿಯನ್ನ ಪಾಸ್ ಮಾಡ್ಬೇಕು. ಅದು ಟೆಕ್ನಿಕ್ ಇದೆ. ರೇಖಿಯಲ್ಲಿ ಬಂದಾಗ ನಿಮಗೆ ಕಲಿಸ್ತೀವಿ ಎನರ್ಜಿ ಜಾಸ್ತಿ ಬಂದ್ರೆ ಏನ್ ಮಾಡ್ಬೇಕು. ಸೊ ಈಗ ಗೊತ್ತಾಯ್ತಾ? ಮೆಡಿಟೇಷನ್ ಮಾಡೋದ್ರಿಂದ ನನ್ನದೇ ಸಮಸ್ಯೆಗಳಿಗೆ ಬಂದಿರುವಂತ ನನ್ನದೇ ಏನಿದೆ ನೋಡ್ರಿ ಎನರ್ಜಿ ಲೆವೆಲ್ ಕಡಿಮೆ ಆಗೋದು. ಅದಕ್ಕೆ ಪರಮಾತ್ಮನ ಎನರ್ಜಿ ಏನ್ ಮಾಡುತ್ತೆ ಅಂದ್ರೆ ಶಾರೀರಿಕವಾಗಿ ಸಪೋರ್ಟ್ ಮಾಡುತ್ತೆ. ಈಗ ಯಾವಾಗ ಇದನ್ನ ಸೈಂಟಿಫಿಕ್ ಆಗಿ ಹೇಳ್ತೀನಿ ನೋಡ್ರಿ, ನಾವು ಧ್ಯಾನಕ್ಕೆ ಕುಂತೀವಿ ಅಂದ್ರೆ ಉಸಿರಾಟ ಏನಾಗುತ್ತೆ? ಸ್ಲೋ ಆಗುತ್ತೆ, ನಿಧಾನ ಆಗುತ್ತೆ. ನಿಧಾನವಾದ ಮತ್ತು ಸುದೀರ್ಘವಾದ ಉಸಿರಾಟ ಮಾಡೋದ್ರಿಂದ ಎಲ್ಲಾ ಕಡೆಗೂ ಸರಿಯಾಗಿ ಆಕ್ಸಿಜನ್ ಏನಾಗುತ್ತೆ? ಸಪ್ಲೈ ಆಗುತ್ತೆ. ಈ ಸಪ್ಲೈ ಆಗುವಾಗ ಇಲ್ಲಿ ನಮ್ದು ಏನಾದ್ರೂ ಬ್ಲಾಕ್ ಎನರ್ಜಿ ಇದೆ ನೋಡ್ರಿ, ಅದು ಕ್ಲಿಯರ್ ಆಗುತ್ತೆ. ನಿಧಾನಕ್ಕೆ ಕ್ಲಿಯರ್ ಆಗುತ್ತೆ. 1 ದಿನಕ್ಕೆ ಆಗೋದಿಲ್ಲ, ಬಟ್ 1 ದಿನ ಆಗೇ ಆಗುತ್ತೆ. ಅದು ಕ್ಲಿಯರ್ ಆಗುತ್ತೆ ಮೆಡಿಟೇಷನ್ ಉಸಿರಾಟದೊಂದಿಗೆ. ಆ ನಂತರ ನಾವು ಏನ್ ಮಂತ್ರಗಳ ಜಪ ಮಾಡ್ತೀವಿ, ಮಂತ್ರ ಯಾವ್ದಾದ್ರೂ ಇರ್ಬೋದು. ಮತ್ತೆ ಮಂತ್ರಗಳಿಗೂ ಧರ್ಮಗಳಿಗೂ ಸಂಬಂಧ ಇಲ್ಲ, ದಯವಿಟ್ಟು ತಿಳ್ಕೊರಿ. ಓಂಕಾರ ಎಲ್ರು ಮಾಡ್ಬೋದು, ಹಂಗೇನಿಲ್ಲ. ಏಕ್ ಓಂಕಾರ ಸತ್ನಾಮ್ ಎಲ್ಲರೂ ಮಾಡ್ಬೋದು. ಇದು ಸತ್ಯವಾಗಿರುವಂತ ಧ್ಯಾನ ಅಂತ ಹೇಳ್ತಾರೆ ಓಂಕಾರ. ನಾವ್ ಎಲ್ಲಾರು ಮಾಡ್ಬೋದು. ಆ ಫ್ರೀಕ್ವೆನ್ಸಿ ಇದೆ ನೋಡ್ರಿ ನಮ್ಮೊಳಗೆ ಏನ್ ಮಾಡುತ್ತೆ ಅಂದ್ರ ಎನರ್ಜಿಯನ್ನ ಕ್ರಿಯೇಟ್ ಮಾಡುತ್ತೆ ಧ್ಯಾನ ಮಾಡೋದ್ರಿಂದ.
ಈಗ ಇಲ್ಲಿ ನನ್ನ ದೈಹಿಕ ತೊಂದರೆಗಳಿಗೆ ಏನಾಗುತ್ತೆ, ಪರಿಹಾರ ಸಿಗುತ್ತೆ. ಪರಿಹಾರ ಶ್ರೀದೇವಿ ಹೂಗಾರ್ ಕೊಡೋದಿಲ್ಲ, ನೆನ್ಪಿಟ್ಕೋರಿ ನೀವು. ನಾನು ನಿಮ್ ತರನೇ ಮನುಷ್ಯಳಿದ್ದೀನಿ. ನೀವು ಹಂಗು ಭ್ರಮೆದಾಗ ಹೋಗ್ಬೇಡ್ರಿ, ಮಾಡಮೇ ಹೀಲಿಂಗ್ ಮಾಡ್ತಾರೆ, ಏನ್ ಮಾಡಂಗಿಲ್ಲ. ನಾನು ಮನುಷ್ಯಳಿದ್ದೀನಿ, ನಿಮ್ಗೆ ಹೇಳ್ತೀನಿ, ನಾನು ಕೇಳ್ತಾ ಇದ್ದೀನಿ ಅಷ್ಟೇ. ನಾನ್ ಕೇವಲ ಇಲ್ಲಿ ನಿಮಿತ್ತ ಮಾತ್ರ. ಮಾಡೋ ಶಕ್ತಿ ಇದೆ ನೋಡ್ರಿ, ಅದು ಬೇರೆನೆ ಇದೆ. ನನ್ನ ಪ್ರಯತ್ನ ಏನು ಅಂದ್ರೆ ಆ ಶಕ್ತಿಯ ಜೊತೆಗೆ ನಿಮ್ಗೆ ಜೋಡಿಸೋದಿದೆ, ನನ್ ಜೊತೆಗೆ ಜೋಡಿಸ್ಕೊಳ್ಳೋದಿಲ್ಲ. ನನ್ ಜೊತೆಗೆ ಜೋಡಿಸ್ಕೊಂಡ್ರೆ ನಾನ್ ಮತ್ತೆ ಮೋಹಕ್ಕೆ ಒಳಗಾಯ್ತೀನಿ, ಮಾಯೆಗೆ ಒಳಗಾಗಿರ್ತೀನಿ, ಮತ್ತೆ ಅಟ್ರಾಕ್ಷನ್ ಇರುತ್ತೆ, ಮತ್ ಅದೆಲ್ಲ ಬೇರೆ ಬೇರೆ ಇದೆ ಥೇರಿ. ಅದಾಗೋದಿಲ್ಲ ನನ್ಗೆ. ನಾನು ಏನು ಅಂದ್ರ ನಿಮ್ಗೆ ಕನೆಕ್ಟ್ ಮಾಡ್ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದೀನಿ. ಇದು ಹಿಂಗಿದೆ, ಇದು ಹಿಂಗಿದೆ, ಸತ್ಯ ಈ ರೀತಿ ಇದೆ, ಸುಳ್ಳು ಈ ರೀತಿ ಇದೆ, ನನಗೆ ಈ ಕಡೆ ಹೋಗ್ಬೇಕು ಅನ್ನುವಂಥದ್ದು ಇದೆ ನೋಡ್ರಿ. ಇದನ್ನ ನಮ್ಮ 90 ಡೇಸ್ ಕೋರ್ಸ್ ನಲ್ಲಿ ನಾವು ಮಾಡ್ತಾ ಇರ್ತೀವಿ ನಿರಂತರ. ಈಗ ತಿಳಿತಾ? ಶಾರೀರಿಕವಾದ ಪರಿಹಾರಕ್ಕೆ ಮೆಡಿಟೇಷನ್ ಹೆಲ್ಪ್ ಮಾಡುತ್ತೆ ಅಂತ ಯಾರ್ಯಾರು ನಂಬ್ತೀರಿ? ನಂಬೋರು ಎಷ್ಟಂತ. ನಂಬ್ಲಾರ್ದವ್ರು ಇನ್ನ ಪರೀಕ್ಷೆ ಮಾಡ್ರಿ. ಹಂಗೇನಿಲ್ಲ, ನಂಬ್ಲೇಬೇಕಂತಿಲ್ಲ, ಅವ್ರವ್ರ ಮನಸ್ಥಿತಿ ಇರುತ್ತೆ. ಹಾ, ಯಾರ್ಯಾರಿಗೆ ಅನಿಸುತ್ತೆ ನೋಡ್ರಿ ಅವ್ರೆಲ್ಲರೂ ಒಂದ್ಸಲ ಎಸ್ ಅಂತ ಹೇಳಿ ಟೈಪ್ ಮಾಡ್ರಿ. ಎಸ್. ಆಮೇಲೆ ಎಲ್ಲಾರು ವಿಡಿಯೋ ಆನ್ ಮಾಡ್ರಿ. ವಿಡಿಯೋ ಯಾಕೆ ಆನ್ ಮಾಡಿ ಅಂತೀನಿ ಅಂದ್ರ, ನೀವು ವಿಡಿಯೋ ಆನ್ ಮಾಡ್ರಿ ಚೆನ್ನಾಗಿ ಕೇಳ್ತೀರಿ ಅಂತ. ಎಸ್, ನಮ್ದು ಇಮಾಮ್ ಸಾಬ್ನು ಬಂದಾರ ಇವತ್. ಎಸ್, ಓಕೆ. ಹಾ, ಎಲ್ಲರಿಗ ಇಷ್ಟ ಅರ್ಥ ಆಯ್ತಾ? ಎಲ್ಲರಿಗೂ ಗೊತ್ತಾಯ್ತಲ್ಲ? ಸೊ ಈಗ ಇದೇ ರೀತಿ ಮಾನಸಿಕವಾಗಿರುವಂತ ತೊಂದರೆ ಅಂದ್ರೆ ನಮ್ಗೆ ಟೆನ್ಷನ್ ಮಾಡ್ಕೋತೀವಿ, ಡಿಪ್ರೆಷನ್ ಇದೆ, ಬಹಳ ಸಿಟ್, ಭಯಂಕರ ಸಿಟ್ ಇದೆ, ರೋಷ ಇದೆ, ದ್ವೇಷ ಇದೆ, ಬೇಡ ಬೇಡ ಅಂದವೆಲ್ಲ ಒಳಗ ಮನೆ ಮಾಡ್ಕೊಂಡು ಉಳ್ದವ್. ಈಗ ಇಲ್ಲಿ ಏನಾಗುತ್ತೆ ಅಂದ್ರ, ನೀವು ಮೆಡಿಟೇಷನ್ ಮಾಡೋದ್ರಿಂದ ನಿಮ್ಮ ಒಳಗೆ ಒಂದು ಕ್ಷಮಾಭಾವ ಬರುತ್ತೆ. ಫರ್ಗಿವ್ ಅಂಡ್ ಫರ್ಗೋಟ್ ಅಂತ. ಆ ಕ್ಷಮಾಭಾವ ಬಂದಾಗ ನಿಮ್ಮ ವೈಬ್ರೇಷನ್ ಫ್ರೀಕ್ವೆನ್ಸಿ ಇದೆ ನೋಡ್ರಿ, ಹೈ ಲೆವೆಲ್ದ ಕೆಲಸ ಮಾಡು ಮನುಷ್ಯನಿಗೆ. ನಿಮ್ಗೆ ಅದಕ್ಕೆ ಹೇಳ್ತೀನಿ ನೋಡ್ರಿ, ಮೆಡಿಟೇಷನ್ ನಮ್ಗೆ ಏನ್ ಮಾಡುತ್ತೆ ಅಂದ್ರ ಮಾನವನಿಂದ ದೇವಮಾನವನಾಗಿ ಮಾಡುತ್ತೆ, ನರನಿಂದ ನಾರಾಯಣನನ್ನಾಗಿ ಮಾಡುತ್ತೆ. ಅದು ಆ ಶಕ್ತಿ ಅದ್ರಲ್ಲಿ ಇದೆ, ನೀವು ಮಾಡಿ ನೋಡ್ಬೇಕಷ್ಟೇ. ಮತ್ತೆ ಮತ್ತೊಂದು ಹೇಳ್ತೀನಿ ನೋಡ್ರಿ, ನೀವ್ ಎಷ್ಟು ಸ್ಪೀಚ್ ಕೇಳ್ತಾ ಇದ್ದೀರಿ ನೋಡ್ರಿ, ಇದ್ರಲಿಂದ ಏನ್ ಹೀಲಿಂಗ್ ಆಗೋದಿಲ್ಲ. ಹಿಂಗು ತಿಳ್ಕೊಬೇಡ್ರಿ, ಮೇಡಮ್ ಕ್ಲಾಸ್ ಮಾಡಿದ್ರೆ ಎನರ್ಜಿ ಬರುತ್ತೆ. ಆಹಾ, ಬರೋದಿಲ್ಲ. ಮೈಂಡ್ ಮಾತ್ರ ಫುಲ್ ಆಗುತ್ತೆ. ಜ್ಞಾನ ನನಗೆ ಸಪೋರ್ಟ್ ಮಾಡುತ್ತೆ, ಧ್ಯಾನ ನನಗೆ ಏನ್ ಮಾಡುತ್ತೆ ಅಂದ್ರೆ ಶಕ್ತಿ ಕೊಡುತ್ತೆ. ಜ್ಞಾನ ನನಗೆ ಸಪೋರ್ಟ್ ಮಾಡುತ್ತೆ, ಯಾರಾದ್ರೂ ಕೇಳಿದ್ರೆ ನಾನು ಹೇಳೋದಕ್ ಬರುತ್ತೆ, ನಾನ್ ಮೂಢನಂಬಿಕೆಗೆ ಒಳಗಾಗಿಲ್ಲ ಅಂತ ಹೇಳುತ್ತೆ ಜ್ಞಾನ. ಆದ್ರೆ ಧ್ಯಾನ ಏನ್ ಮಾಡುತ್ತೆ ಅಂದ್ರೆ ನನ್ಗೆ ಶಕ್ತಿ ಕೊಡುತ್ತೆ, ಎನರ್ಜಿ ಕೊಡುತ್ತೆ. ಸೊ ಹಾಗಾಗಿ ನೀವು ಜ್ಞಾನಿ ಮತ್ತು ಧ್ಯಾನಿ ಆಗ್ರಿ, ಜಗತ್ತಿನ ಯಾವ ಶಕ್ತಿನೂ ನಿಮ್ಗೆ ಹಣಸೋದಿಲ್ಲ, ಮಣಸೋದಿಲ್ಲ. ಇದು ನಂದು ಓಪನ್ ಚಾಲೆಂಜ್ ಇದೆ. ಹಾಗಾಗಿ ಮಾನಸಿಕವಾಗಿರುವಂತ ಎಲ್ಲಾ ಸಮಸ್ಯೆಗೂ ಸಮೇತ ಮೆಡಿಟೇಷನ್ ಏನ್ ಮಾಡುತ್ತೆ ಅಂದ್ರೆ ಹೀಲ್ ಮಾಡುತ್ತೆ. ಈಗ ಎಕ್ಸಾಂಪಲ್ ನೋಡ್ರಿ, ನಿಮ್ಗೆ ಭಯಂಕರ ಸಿಟ್ಟಿದೆ ಅಂತ ತಿಳ್ಕೊರಿ, ಇದೇನಾ? ಸಿಟ್ಟಿಲ್ ಮನುಷ್ಯ ಯಾರು ಇರಲ್ಲ, ಇದ್ದೇ ಇರುತ್ತೆ, ಇಲ್ಲ ಅಂತ ಹೇಳ್ಬೇಡ್ರಿ. ನೀವ್ ಹಿಂಗ್ ಕೈ ಮಾಡಿಲ್ಲ ಅಂದ್ರೆ ಇಲ್ಲ ಅಂತ ತಿಳ್ಕೊಬೇಡ್ರಿ, ಡೌಟ್ ಮಾಡ್ತಾ ಇದ್ರಿ, ನಾನ್ ಒಬ್ನೇ ಕೈ ಮಾಡ್ರಿ ಹೆಂಗಪ್ಪ, ನನ್ಗೊಬ್ನಿಗೆ ಸಿಟ್ಟದ. ನಾನು ಇದ್ದೀನಿ ನಿಮ್ ಜೊತೆಗೆ. ನನಗೆ ಆಫೀಸ್ನ ಕರ್ಕೊಂಡು ಹೋಗ್ರಿ, ನೀವು ಯಾರ್ದಾರ ಫೈಲ್ ಓಪನ್ ಆಗಿಲ್ಲ ಅಂದ್ರೆ ಹೇಳಿ, ನಾವು ವ್ಯವಸ್ಥೆ ಮಾಡಿ ಪೂರ ಓಪನ್ ಮಾಡಿಸ್ತೀನಿ. ನಾನ್ ಸತ್ಯಕ್ಕಾಗಿ ಬಹಳ ಸಿಟ್ಟಿದೆ ನನಗೆ, ಈಗ್ಲೂ ಅದನ್ನ ಇಟ್ಟಿನ ಹಂಗೆ. ಬಟ್ ವಿನಾಕಾರಣ ಮಾಡೋದಿಲ್ಲ ನಾ. ನೀವು ನನ್ನನ್ನ ನೋಡ್ತಾ ಇದ್ದೀರಿ, ಯಾರ್ಯಾರು 90 ಡೇಸ್ ಮಾಡಿರಿ, ನಿಮ್ಗೆಲ್ಲರಿಗೂ ಗೊತ್ತಿದೆ. ಕರೆಕ್ಟ್ ಬಂತಂದ್ರೆ ತಲೆ ಕೆಡ್ಸ್ಕೊತೀನಿ ನಾನು. ಆಮೇಲೆ ಸಮಜಾಯಿಸೋದು ನನ್ನ ಹತ್ರ. ಯಾವಾಗ್ಲೂ ನೆನ್ಪಿಟ್ಕೋರಿ, ನಮ್ಮ ಎದುರಿಗೆ ಕ್ರೂರತ್ವ ನಡೀತಾ ಇದೆ, ಅಪರಾಧ ನಡೀತಾ ಇದೆ, ಅಥವಾ ಸಮಾಜ ಬಾಹಿರ ಏನಾದ್ರೂ ನಡೀತಾ ಇದೆ ಅಂದ್ರೆ ನಾವು ಧ್ವನಿ ಎತ್ತಲಿಲ್ಲ ಅಂದ್ರೆ ಅದು ಜಾಸ್ತಿ ಆಗುತ್ತೆ. ಕೆಲವೊಂದ್ಸಲ ಅವ್ರನ್ನ ಮಟ್ಟ ಹಾಕೋದಕ್ಕೂ ನಾವು ತಯಾರಾಗಿರ್ಬೇಕಾಗುತ್ತೆ. ಸ್ವಂತ ಸಂದರ್ಭದಲ್ಲಿ ಪಾಸಿಟಿವ್ ಆಗಿ ನಾವು ಅದನ್ನ ಯೂಸ್ ಮಾಡ್ಕೋಬಹುದು. ಬಟ್ ಇಲ್ಲಿ ಮೆಡಿಟೇಷನ್ ಏನ್ ಮಾಡುತ್ತೆ ಅಂದ್ರ, ವಿನಾಕಾರಣ ಏನ್ ಸಿಟ್ಟು ಬರುತ್ತೆ ನೋಡ್ರಿ, ಅದು ಸೈಲೆಂಟ್ ಮೋಡಿಗೆ ಬರ್ತೀವಿ ನಾವು. ನಮ್ಗೆ ಗೊತ್ತಾಗೋದಿಲ್ಲ ಧ್ಯಾನಕ್ ಬಂದ್ಮೇಲೆ ಹೆಂಗ್ ಚೇಂಜ್ ಆದಿವಿ ನಾವು. ಅಹುಜಾ ಮೇಡಮ್ ಅನಿಸ್ತದಲ್ಲ, ಈ ಬಂದ್ಮೇಲೆ ಬಾ ಚೇಂಜ್ ಆಗಿನಿ ಅಂತ. ಅಹುಜಾ ಮೇಡಮ್ ಓನ್ಲಿ 10 ಡೇಸ್ ಸಲುವಾಗಿ ಒಳಗ್ ಬಂದಿದ್ದವ್ರು. ಅವ್ರ ಮತ್ ಕಂಡೀಷನ್ 10 ದಿನ ಮಾಡ್ತೀನಿ ನೋಡ್ರಿ, 11ನೇ ದಿನ ನಮ್ಗೆ ಆಗೋದಿಲ್ಲ ಇದು. ಆಯ್ತು 10 ದಿನ, 10 ಹೋಗಿ 100 ಹೋಗಿ 150ನೇ ದಿನ ಕಾಲಿಡ್ತಾ ಇದ್ದಾರೆ. ರೀಸನ್ ಏನು ಅಂದ್ರೆ ರಿಸಲ್ಟ್. ಸೊ ನೀವ್ ಎಷ್ಟೆಷ್ಟು ಮಾಡ್ತೀರಿ ಅಷ್ಟು ರಿಸಲ್ಟ್ ನಿಮ್ಗಿದೆ. ಹಾಗಾಗಿ ಮಾನಸಿಕವಾಗಿ ನೀವು ಶಾಂತಿಯಿಂದ, ನೆಮ್ಮದಿಯಿಂದ, ಮತ್ತೊಂದು ಹೇಳ್ತೀನಿ ನೋಡ್ರಿ, ಯೋಚನೆ ಸರಿಯಾಗಿ ಇವತ್ ಮಾಡ್ರಿ. ನಾವೇನ್ ಟೆನ್ಷನ್ ತಗೊಳಕ್ಕೆ ಭೂಮಿಗೆ ಬಂದಿವ? ಕ್ವಶನ್ ಮಾಡ್ರಿ ನಿಮ್ಗೆ. ಅಯ್ಯೋ ಎಲ್ಲಾ ತಗೊಂಡ್ ನನ್ ಮೈದಾಗ ಹಾಕೊಂಡ್ ತಲೆ ಖರಾಬ್ ಇದಕ್ಕೆ ಬಂದಿವಿ ಭೂಮಿಗೆ? ನೋ, ಜೀವನವನ್ನ ಅನುಭವಿಸೋದಕ್ಕೆ ಬಂದಿವಿ. ಬರ್ಕೋರ್ಬೇಕಾದ್ರ ಜೀವನ. ವಾವ್, ಸಿದ್ದೇಶ್ವರ ಅಪ್ಪಾಜಿ ಅವ್ರು ಹೇಳ್ತಿರಿ ನೆನ್ಪದಲ್ಲಿ, ನಿಮ್ಗೆ ಅನುಭವಿಸ್ರಿ ಅಂತಿರೋರು. ಚಿಲಿಪಿಲಿ ಸದ್ದು ಕೇಳ್ತಾ ಇದೆ ಕಿವಿಯೊಳಗ. ಆ ಹಕ್ಕಿಗಳ ಕಲರವ ಕೇಳ್ರಿ. ಕೇಳಲ್ಲ, ನಾವು ಮನೆಗಿನ ಜಗಳ ಕೇಳ್ತೇವ್, ಈ ಕಲರ್ವ ಬೇಕು ನಮಗ್. ಹೆಂಗ್ ಶಾಂತಿ ಇರ್ತ್ರಿ? ಅದು ಕೇಳಲ್ಲ ನಾವು.
ಜುಳು ಜುಳು ಹರಿಯುವ ನಾದ ಕೇಳ್ರಿ ಅಂತಾರ. ನಾದ ಬಿಟ್ಕೊಟ್ಟು ಇಲ್ಲಿ ಮನ್ಯಾಗ ವಾದ ಮಾಡ್ತೀವಿ ಆಫೀಸ್ದಾಗ ಹೋಗಿ ಯಾರ್ದೋ ಸರಿ. ಅಬ್ಬಾ ಏನಕ್ಕಾಗಲ್ಲ ನೋಡಮ್ ನಾ ಬಿ ಪವರ್ಫುಲ್. ಈಗ ಎಲ್ಲಿನ ಸಮಾಧಾನ ಬರುತ್ತೆ? ಸೊ ಹಾಗಾಗಿ ನೀವು ಎಷ್ಟೆಷ್ಟು ಪ್ರಕೃತಿಯೊಂದಿಗೆ ಕನೆಕ್ಟ್ ಆಗಿರ್ತೀರಿ ನೋಡ್ರಿ, ಅಷ್ಟಷ್ಟು ಪರಮಾತ್ಮನ ಸಮೀಪಕ್ಕೆ ಇರ್ತೀರಿ. ಯಾಕಂದ್ರೆ ಪರಮಾತ್ಮನ ಎಲ್ಲಾ ಪ್ರಕ್ರಿಯೆಗಳು ಪ್ರಕೃತಿ ಮಾಡ್ತಾ ಇವೆ. ನಮ್ ಶರೀರವನ್ನ ನಡೆಸ್ತಾ ಇವೆ ಪ್ರಕೃತಿ. ನಮ್ ಟೈಮ್ ಟು ಟೈಮ್ ಆಹಾರ ಸಿಗ್ತಾ ಇದೆ ಎಲ್ಲ ಹೇಳ್ರಿ. ಯಾವತ್ ಏನ್ ಕಂಬಿದ್ದದ ಹೇಳ್ರಿ ನಮ್ಗ? ದಕ್ಷಿಣ ಆಫ್ರಿಕಾಕ್ ಹೋಗ್ ಬರ್ರಿ ನೀವು. ನಿಮ್ಗ್ ಗೊತ್ತಾ, ಮಣ್ಣು ಇರುತ್ತೆ ನೋಡ್ರಿ, ರೆಡ್ ಬ್ಲಾಕ್ ಕಲರ್ ಮಣ್ಣು. ಆ ಮಣ್ಣಿಂದ ರೊಟ್ಟಿ ಮಾಡಿ ಮಕ್ಳು ತಿಂತಾವಲ್ಲಿ. ಫೇಸ್ಬುಕ್ಕಿನಾಗ ನೋಡಿರ್ಬೇಕು ನೀವು. ಯಾರ್ಯಾರು ನೋಡಿರ ವಿಡಿಯೋ? ಒಂದ್ ಹೆಣ್ಮಗಳಿದ್ದಾಳೆ, ಮಣ್ಣಿಂದ ರೊಟ್ಟಿ ಮಾಡ್ಲತ್ತಾಳ ಪಾಪಿ. ಮಣ್ಣಿನ ರೌಂಡ್ ರೌಂಡ್ ಮಾಡಿ ಅದು ಬಿಸ್ಲಾಗ ಒಣೆ ಹಾಕಿ ಮಕ್ಳಿಗೆ ಕುಡ್ಲತ್ತಾಳ. ಮಣ್ ತಿಲ್ಲತ್ತಾವ ಮಕ್ಕಳು. ಇದಕ್ ಯಾರ ಕಾರಣ ಹೇಳ್ರಿ? ಕರ್ಮ, ಕಾರ್ಮಿಕ್ ಅಕೌಂಟ್. ಅದಕ್ಕೆ ಹೇಳ್ತೀನಿ ನೋಡ್ರಿ, ಇವತ್ತೇನೋ ಜೀವನ ಒಳ್ಳೇದಿದೆ, ಎಲ್ಲಾ ಇದೆ, ಸ್ಟ್ರಾಂಗ್ ಇದ್ದೀನಿ, ಬಾಸ್ ಇದ್ದೀನಿ ಅಂತ ತಿಳ್ಕೊಬೇಡ್ರಿ. ಯಾವಾಗ ಕುರ್ಚಿ ಖಾಲಿ ಆಗುತ್ತೆ ಯಾರಿಗೂ ಗೊತ್ತಿಲ್ಲ. ಸೊ ಹಾಗಾಗಿ ನನ್ನ ಸಿದ್ಧಾಂತ ಏನು ಅಂದ್ರ, ನಾನು ಒಳ್ಳೆಯವಳಿರ್ಬೇಕು, ಎದ್ರಿನವರಿಗೂ ಒಳ್ಳೇದ್ ಮಾಡ್ಬೇಕು. ಇದು ನನ್ನ ಸಿದ್ಧಾಂತ. ಅದಕ್ಕೆ ನಾನು ಬೆಳೀತಾ ಇದ್ದೀನಿ. ಪ್ಯೂರ್. ಯಾವಾಗ್ಲೂ ನೋಡ್ರಿ, ನೀವೆಷ್ಟು ಸ್ವಚ್ಛ ಇದ್ದಿರ್ತ್ರಿ. ಮತ್ತೆ ಇವತ್ ನೆನ್ಪಿಟ್ಕೋರಿ ನೀವು, ಬಹಳ ಬಾಯಿಂದ ಕೆಲವ್ರು ಇರ್ತಾರ ಪಾಪ, ಸಿಟ್ ಮಾಡ್ತಾರ, ಒಳಗ್ ಮನ್ಸಲ್ಲಿ ಏನು ಇರೋದಿಲ್ಲ ಅವ್ರು. ಕೆಲವ್ರು ಇರ್ತಾರ ಒಳಗೆ ಪಿತೂರಿ ಹೂಡ್ತಿರ್ತಾರ, ಮ್ಯಾಲ್ ಸ್ಮೈಲ್ ಮಾಡ್ತಿರ್ತಾರ. ಗೊತ್ತಲ್ಲ ನಿಮ್ಗೆ, ಇಂಥವ್ ಬಾರಿ ಡೇಂಜರ್. ನಮ್ಮ ಅಜ್ಜಿ ನಂಗ್ ಸಣ್ಣಾಗಿದ್ದಾಗ 10 ವರ್ಷನಕ್ಕೆ ಇದ್ದಾಗ ಒಂದ್ ಮಾತ್ ಹೇಳಿ ನೀನ ನೆನ್ಪದ, ಬೈದ್ ಹೇಳಿದ್ರ ನಮ್ ಚಂದಂದಕ್ ಹೇಳ್ತಾರಂತ. ಹಾ, ಯಾರಾದ್ರೂ ಬೈದ್ ಹೇಳ್ತಾರ ನೋಡ್ರಿ, ಅದು ನಮ್ ಚಂದಂದಕ್ ಹೇಳ್ತಾರ. ನಕ್ ಹೇಳ್ತಾರಲ್ಲ ಕೆಟ್ಟದಕ್ ಹೇಳ್ತಾರಂತ. ಆದ್ರ ನಮಗ್ ಗುಡ್ ಯಾರು ಅನಿಸ್ತಾರ? ನಕ್ ಹೇಳ್ಬೇಕು. ಬೈದ್ ಹೇಳೋರು ನಮಗ್ ಬೇಕಾಗಿಲ್ಲ. ಇದು ಏನಿದೆ ನೋಡ್ರಿ, ಈ ಸ್ವೀಕಾರ ಭಾವನೆ ಪರಿವರ್ತನೆ ಮಾಡ್ರಿ. ಯಾರಾದ್ರೂ ನಮ್ಗೆ ಏನಾದ್ರೂ ಹೇಳ್ತಾ ಇದಾರೆ ಅಂದ್ರೆ ನಮ್ದು ಏನೋ ಒಳ್ಳೇದಿರ್ಬೋದು. ಮತ್ತೆ ಜೀವನದಲ್ಲಿ ನೆನ್ಪಿಟ್ಕೋರಿ ನೀವು, ಪ್ರೆಸೆಂಟ್ ದೊಳಗೆ ಯಾರು ಬದುಕ್ತಾರ ನೋಡ್ರಿ, ಅವ್ರು ಖುಷಿಯಾಗಿ ಬದುಕ್ತಾರ. ಪ್ರೆಸೆಂಟ್ ಅಂದ್ರೆ ಏನಿದೆ ಇದ್ರಲ್ಲೇ. ಮತ್ ಇವತ್ ಬಿಟ್ಟು ನೀವು ನಿನ್ನೇನು ಹೋಗ್ರಿ, ನೀವು ಪಾಸ್ಟ್ ನೊಳಗೆ ಎಷ್ಟು ಹೋಗಿರ್ತೀರಿ ನೋಡ್ರಿ, ಅಷ್ಟು ಟೆನ್ಷನ್ ಜಾಸ್ತಿ ಇದೆ, ಇಲ್ಲಿ ಬರ್ಡನ್ ಇದೆ. ಹಿಂದೆ ನಿನ್ನೆ ದಿನಕ್ಕೆ ಹೋಗ್ರಿ, ಏನೋ ಒಂದ್ ಕಷ್ಟ ಇತ್ತು ನಿಮ್ಗೆ. ಎಸ್ ಆರ್ ನೋ ನಂದಿನಿ ಮ್ಯಾಮ್? ನಿನ್ನೆದು ಏನಾದ್ರೂ ಒಂದ್ ಘಟನೆ ನೆನ್ಪು ಮಾಡ್ರಿ, ಅಲ್ಲೇನೋ ಒಂದ್ ಟೆನ್ಷನ್ ಇತ್ತು ನಮ್ಗೆ. ಯಾರೋ ಏನೋ ಅಂದ್ರು, ಏನೋ ಆಯ್ತು, ಮನೆಯಲ್ಲಾಗಿತ್ತು ಏನೋ. ನೀವು ನಾಳೆಯನ್ನ ಯೋಚನೆ ಮಾಡ್ತೀರಿ. ನಾಳೆ ದಿನಾನೇ ಹುಟ್ಟಿಲ್ಲ, ಹುಟ್ಲಾರ್ದ ಕೂಸಿಗೆ ಯಾಕೆ ಅಳಕೋತ್ ಕೂಡ್ತೀರಿ ಅಂತಿನ್ನ. ನಾಳೆ ಜನ್ಮನೇ ಆಗಿಲ್ಲ ಅದು ದಿನದ್ದು, ಯಾಕೆ ತಲೆ ಕೆಡಿಸ್ಕೋತ್ರಿ? ಫ್ಯೂಚರ್ ಬಗ್ಗೆ ತಲೆ ಕೆಡಿಸ್ಕೊಡ್ಬೇಡ್ರಿ, ಪಾಸ್ಟ್ ಬಗ್ಗೆ ಚಿಂತೆ ಮಾಡ್ಬೇಡ್ರಿ. ಎಲ್ಲಿ ಬದುಕ್ರಿ ಅಂದ್ರ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಬದುಕ್ರಿ. ಮೆಡಿಟೇಷನ್ ಏನ್ ಹೇಳುತ್ತೆ, ಏನ್ ಕಾರ್ಯ ಮಾಡುತ್ತೆ ಅಂದ್ರ, ನನಗೆ ವರ್ತಮಾನ ಕಾಲದಲ್ಲಿ ಬದುಕೋದಕ್ಕೆ ಅವಕಾಶ ಕೊಡುತ್ತೆ ಮೆಡಿಟೇಷನ್. ಅದಕ್ಕೆ ದಿನದ 1 hour, 1 ಗಂಟೆ ಇದೆ ನೋಡ್ರಿ, ಅದನ್ನ ಮೀಸಲಿಡ್ರಿ. ಇಟ್ಟು ನೋಡ್ರಿ, ಪ್ರಯೋಗ ಮಾಡ್ರಿ. ನೋಡ್ರಿ, ಯಾವ್ದ್ಯಾವ್ದಕ್ಕೂ ಪ್ರಯೋಗ ಮಾಡಿರಿ, ಹಾಳಾಗೋದಕ್ಕೆ 1000 ಪ್ರಯೋಗ ಮಾಡಿದವ್ರು ಇದ್ದೀವಿ. ನೋಡಮ್. ಒಳ್ಳೇದಕ್ಕೂ ಪ್ರಯೋಗ ಮಾಡ್ರಿ. ಒಂದ್ 90 ದಿನ ನಿಮ್ ಸಲ ಒಂದ್ ಟೈಮ್ ಕೊಟ್ಟು ನೋಡ್ರಿ. ಒಂದ್ ಸಮಯವನ್ನ ಫಿಕ್ಸ್ ಮಾಡ್ರಿ, ಇದೇ ಟೈಮಿಗೆ ಇದೇ ಇದಕ್ಕೆ. ನೀವು ನಮ್ದೇ ಕೋರ್ಸ್ ಅಟೆಂಡ್ ಮಾಡ್ರಿ ಅಂತ ನಾನು ಹೇಳೋದಿಲ್ಲ. ಎಲ್ಲಾದ್ರೂ ಮಾಡ್ರಿ, ಏನಾದ್ರೂ ಮಾಡ್ರಿ, ಬಟ್ ಟೋಟಲ್ ಒಳ್ಳೇದನ್ನ ಮಾಡ್ರಿ. ಸೊ ಇಷ್ಟು ನಿಮ್ಗೆಲ್ಲರಿಗೂ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿನಿ. ಗೊತ್ತಾಯ್ತಾ? ಈಗ 3ನೇ ಬರುತ್ತೆ ಆತ್ಮಿಕ ಶಕ್ತಿ ಅಂತ ಹೇಳಿ. ಹಾ ಮಾಡ್ರಿ ಮೇಡಮ್, 3 hours ಮಾಡ್ರಿ, ಹಂಗೇನಿಲ್ಲ, ಎನರ್ಜಿ ಜಾಸ್ತಿ. ಮೆಡಿಟೇಷನ್ ಯಾವತ್ತು ಓವರ್ಲೋಡ್ ಆಗೋದಿಲ್ಲ. ನೀವ್ ಎಷ್ಟು ಧ್ಯಾನ ಮಾಡ್ಬೋದು, ಹಂಗೇನಿಲ್ಲ. ಥ್ಯಾಂಕ್ ಯು ಸಂಗೀತ ಮ್ಯಾಮ್, ಥ್ಯಾಂಕ್ ಯು. ಈ ಗ್ರಾಟಿಟ್ಯೂಡ್ ಇದೆ ನೋಡ್ರಿ, ಇಷ್ಟೇ ಸಾಕು ನಮ್ಗೆ. ಹಾ, 3ನೇದ್ ಬರುತ್ತೆ ಆತ್ಮಿಕ ಶಕ್ತಿ. ಈ ಆತ್ಮಿಕ ಶಕ್ತಿ ಏನ್ ಮಾಡುತ್ತೆ ಅಂದ್ರೆ, ಇದು ಬೀಜದ ತರ ಕೆಲಸ ಮಾಡುತ್ತೆ. ಬೀಜ, ಅಲ್ಲಿ ಎಂತ ಬೀಜ ಹಾಕಿವ್ ಅಂತ ಬೆಳೆ ಕೊಡುತ್ತೆ ನೋಡಿ. ಇದು ಯಾವುದು ಅಂದ್ರೆ ನಮ್ಮ ಥಾಟ್ಸ್ಗಳು. ಹಾ, ನಮ್ಮ ಥಾಟ್ಸ್ ಗಳಿರುತ್ತೆ, ನಮ್ಮ ವಿಚಾರಗಳಿರುತ್ತೆ ನೋಡ್ರಿ. ಪ್ರತಿಯೊಂದನ್ನ ಹೇಳ್ತೀನಿ, ನೀವು ಎಂಥ ವಿಚಾರವನ್ನ ಒಳಗ್ ಬಿತ್ತತ್ರಿ, ಅದೇ ಬೆಳಿ ಬರುತ್ತೆ. ಈಗ ಒಂದ್ ಕಾಲಕ್ಕೆ ನಾನು ಬೇವಿನ ಬೀಜ ಬಿತ್ತೀನಿ ಅಂತ ತಿಳ್ಕೊರಿ. ಬೇವಿನ ಬೀಜ ಅಂದ್ರೆ ಒಂದ್ ಯಾವ್ದೋ ನೆಗೆಟಿವ್ ಮೈಂಡ್ ಸೆಟ್ ಅನ್ನ ನಾನು ಬಲ್ಲಿ ಕ್ರಿಯೇಟ್ ಮಾಡ್ಕೊಂಡಿನಿ. ನಾನ್ ಏನ್ ಮಾಡ್ಲತ್ತೀನಿ ಅಂದ್ರೆ, ಈಗ ದೇವ್ರಿಗೆ ಭಜನೆ ಮಾಡತ್ತೀನಿ, ತಪಸ್ ಮಾಡತ್ತೀನಿ, ದೇವ್ರಿಗೆ ಅಭಿಷೇಕ ಮಾಡತ್ತೀನಿ. ಏನು ಅಂದ್ರೆ ಮಾವಿನ ಗಿಡ ಬರುತ್ತಾ? ಈಗ ನನ್ ತಲೆಗ ಏನ್ ಇಷ್ಟು ಪೂಜೆ ಮಾಡ್ದೇವ್, ಧ್ಯಾನ ಮಾಡ್ದೇವ್, ಅಭಿಷೇಕ ಆಯ್ತು, ಎಲ್ಲಾ ಆಯ್ತು, ಮಾವಿನ ಗಿಡ ಬರ್ಲಿಲ್ಲ. ನೀವು ಬಿತ್ತೀರಿ ಯಾವ್ದು? ನೀವು ಬೇವನ್ನ ಬಿತ್ತಿ ಮಾವಿನ ಹಣ್ಣು ಕೊಡೋ ಅಂದ್ರೆ ನೀವು ಏಟ್ ಅಭಿಷೇಕ ಮಾಡಿದ್ರು ಬರಂಗಿಲ್ಲ ಅಲ್ಲಿ. ನೀವು ದಿನ ತುಪ್ಪನೂ ಹಾಕ್ರಿ, ನೀರ್ ಹಾಕೋ ಜಾಗಕ್ಕೆ ತುಪ್ಪ ಹಾಕಿದ್ರು ಮಾವಿನ ಹಣ್ಣು ಬರಂಗಿಲ್ಲ ಅಲ್ಲಿ. ಬರೋದ್ ಯಾವ್ದು? ಬೇವಿಂದೇ ಬರುತ್ತೆ. ಅದಕ್ಕೆ ಹೇಳ್ತೀನಿ ನೋಡ್ರಿ, ನೀವು ಏನೇ ಮಾಡ್ತೀರಿ ನೋಡ್ರಿ, ಅದ್ರದೊಂದು ಖಾತಾ ಖುಲ್ಲಾಗುತ್ತೆ. ಖಾತಾ ಅಂದ್ರೆ ಅಕೌಂಟ್ ಇದೆ.
ನೀವು ಒಳ್ಳೇದ್ ಮಾಡಿದ್ರೆ ಒಳ್ಳೇದು ಅಕೌಂಟ್ ಇದೆ, ಅದ್ರ ವಿರುದ್ಧ ಮಾಡಿದ್ರೆ ವಿರುದ್ಧನೂ ಅಕೌಂಟ್ ಇದೆ. ಪ್ರತಿಯೊಂದು ನೆನ್ಪಿಟ್ಕೋರಿ. ಯಾವುದೇ ಅಂಶ ಇರುತ್ತೆ ನೋಡ್ರಿ, ಯಾವುದೇ ಎನರ್ಜಿ ಬರ್ಕೋರ್ಬೇಕಾದ್ರೆ ಯಾವುದೇ ಎನರ್ಜಿದು ಅಂಶ ಇರುತ್ತೆ ನೋಡ್ರಿ, ಅದು ವಂಶವಾಗಿ ಬೆಳೆಯುತ್ತೆ. ವಂಶ ಅಂದ್ರೆ ಅದ್ರ ಖಾನ್ದಾನ್. ಗೊತ್ತಲ್ಲ ನಿಮ್ಗೆ? ನಮ್ ತಾತ ಒಬ್ನೇ, ತಾತ ಒಬ್ನೇ. ಅವ್ ಮತ್ 4 ಮಕ್ಕಳು, ಅವನಿಗ್ ಮತ್ತೆ 4-5 ಮಕ್ಕಳು, ಇಲ್ಲಿ ತನಕ ಬಂತಿದ್ದು ಜರ್ನಿ. ಈ ಜೀನ್ಸ್ ಗಳಲ್ಲಿ ವರ್ಕ್ ಮಾಡುತ್ತೆ ಇದು. ಸೊ ಹಾಗಾಗಿ ನಿಮ್ಗೆ ಹೇಳ್ತೀನಿ, ಯಾವುದೇ ಥಾಟ್ಸ್ ಅನ್ನ ಸುಮ್ನೆ ಹಿಂಗ್ ಬಂದ್ ಹಿಂಗ್ ಹೋಗ್ಯದಂದ್ರ ಒಳಗ್ ಸೇವ್ ಆಗಿರುತ್ತೆ, ಅದು ಒಳಗ್ ಕ್ಲಿಕ್ ಆಗುತ್ತೆ ಫೋಟೋ. ಚಿತ್ರಗುಪ್ತ ಹೆಸರು ಯಾರು ಕೇಳಿದ್ರಿ? ಯಮಧರ್ಮನ್ ಜೊತೆಗ ಒಬ್ಬ ಚಿತ್ರಗುಪ್ತ ಅಂತ ಹೇಳಿ ಒಂದ್ ಪೋಸ್ಟ್ ಇದೆ, ದೊಡ್ಡ ಪೋಸ್ಟ್ ಮೇಲೆ ಕೆಲಸ ಮಾಡ್ತಾನೆ. ನಾವು ನಮ್ ಶರೀರ ಬಿಟ್ಟು ಹೋದ ತಕ್ಷಣ ಚಿತ್ರಗುಪ್ತ ಏನ್ ಮಾಡ್ತಾನಂದ್ರೆ ಯಮರಾಜಿಗೆ ಹೇಳ್ತಾನಂತ, ಇವ ಹಿಂಗ್ ಮಾಡಾನ, ಸ್ವರ್ಗಕ್ಕೆ ಈಸ್ ದಿನ ಕಳಿಸ್ರಿ, ನರ್ಕಕ್ಕೆ ಈಸ್ ದಿನ ಕಳಿಸ್ರಿ ಅಂತ. ಈಗ ಹೇಳ್ತೀನಿ, ರಿಯಲ್ ಚಿತ್ರಗುಪ್ತ ಯಾರು ಅಂದ್ರೆ ನನ್ನ ಒಳಗಿರುವಂತ ನಾನು ಅನ್ನುವಂತ ನನ್ನ ಆತ್ಮ. ನನ್ನ ಆತ್ಮಕ್ಕೆ, ಇದಕ್ಕೆ ಥರ್ಡ್ ಐ ಅಂತಾರ, ಗೊತ್ತಲ್ಲ ನಿಮ್ಗೆಲ್ಲರಿಗೆ? ಗೊತ್ತದಲ್ಲ ಎಲ್ಲರಿಗೆ? ಸ್ಪಿರಿಚುವಲ್ ಇದ್ರಿ ನೀವೆಲ್ಲರೂ. ಥರ್ಡ್ ಐ ಅಂದ್ರೆ ಕಣ್ಣು. ಅಂದ್ರೆ ಕ್ಯಾಮ್ರಾ, ಒಳಗ್ ಒಂದು ಕ್ಯಾಮ್ರಾದ ಕ್ಲಿಕ್ ಮಾಡ್ಲತ್ತದು. ನೀವು ಒಳ್ಳೇದ್ ಮಾಡಿರೇ ಫೋಟೋ ಕ್ಲಿಕ್ ಆಯ್ತು, ಅದ್ರ ವಿರುದ್ಧ ಮಾಡಿರೇ ಅದನ್ನು ಕ್ಲಿಕ್ ಆಯ್ತು. ನೀವ್ ಏನು ಮಾಡ್ರಿ 24x7 ಅದು ಕ್ಲಿಕ್ ಮಾಡ್ತಾನೆ ಇರುತ್ತೆ, ಖಾತಾ ಜಮಾ ಆಗ್ತಾನೆ ಇರುತ್ತೆ. ಅಲ್ಲಿ ಏನಾಗುತ್ತೆ ಅಂದ್ರೆ ಸಂಸ್ಕಾರಗಳು ನಡೀತಾವೆ. ಯಾವುದು ಸಂಸ್ಕಾರ ಆಗ್ತಾವ ನೋಡ್ರಿ, ಅದು ನಮ್ಗೆ ಡೇಂಜರ್ ಆಗುತ್ತೆ. ಕೆಟ್ಟ ಸಂಸ್ಕಾರ ಆಯ್ತು ಅಂದ್ರ ಜೀವನ ಕೆಟ್ಟದಾಗ ಹೋಗುತ್ತೆ, ಒಳ್ಳೆ ಸಂಸ್ಕಾರ ಬಂದ್ರೆ ಒಳ್ಳೇದಾಗುತ್ತೆ. ಸೊ ಹಾಗಾಗಿ ಹೇಳ್ತೀನಿ, ಬ್ಲೇಮ್ ಮಾಡೋದನ್ನ ಬಿಡ್ರಿ, ದೇವ್ರಿಗೆ ಬೈಯೋದನ್ನ ಬಿಡ್ರಿ, ಪೇರೆಂಟ್ಸ್ ಗೋಳ್ ಹಾಕೋದನ್ನ ಬಿಡ್ರಿ. ಈಗ ಯಾವ್ದ್ರ ಮೇಲೆ ಕೆಲಸ ಮಾಡೋಣ? ಸೆಲ್ಫ್ ಮೇಲೆ. ಈಗ ಓನ್ಲಿ ನೇರವಾಗಿ ನಿಮ್ ಮೇಲೆ ನೀವು ಬ್ಲೇಮ್ ಮಾಡ್ಕೋರ, ಇಷ್ಟೆಲ್ಲ ಆಯ್ತು ಸಮಸ್ಯೆ. ಯಾರ್ ಕಾರಣ? ನಾವು ನಮಗ್ ಬಿಟ್ರೆ ಯಾರು ಇಲ್ಲ. ನೆನ್ಪಿಟ್ಕೋರಿ, ಇವತ್ತಿನ ಸುಖಕ್ಕೂ ನಾವೇ ಕಾರಣ ಇದ್ದೀವಿ, ಇವತ್ತಿನ ದುಃಖಕ್ಕೂ ನಾವೇ ಕಾರಣ ಇದ್ದೀವಿ. ಎರಡಕ್ಕೂ ನಮ್ಮ ಪಾತ್ರನೇ ಬಹಳ ದೊಡ್ಡದಿದೆ. ಹಾಗಾಗಿ ನನ್ಗೆ ಅವ್ರು ಹಂಗ್ ಮಾಡಿದ್ರು, ಇವ್ರು ಹಂಗ್ ಮಾಡಿದ್ರು, ನೀವು ಮಾಡಿರಂತ ಅವ್ರು ಮಾಡಿದ್ರು ಅಷ್ಟೇ. ಗೊತ್ತಾಯ್ತಾ? ಅಲ್ಲಿ ನಮ್ಮ ಪಾತ್ರನೂ ಇದೆ. ನಾವೇನ್ ಮಾಡ್ತೀವಿ, ನಮಗ್ ಮೈನಸ್ ಮಾಡ್ಕೊಂಡು ಅವ್ರಿಗೆ ಪ್ಲಸ್ ಮಾಡ್ತೀವಿ. ಹಂಗ ಆಗೋದಿಲ್ಲ. ಬೇರೆಯವ್ರ ಮೇಲೆ ಕೈ ಮಾಡೋದ್ ಬಿಟ್ಟಾಕ್ರಿ. ಬೇರೆಯವ್ರಿಗೆ ನೀವ್ ಹಿಂಗ್ ತೋರ್ಸಿರಂದ್ರೆ ಮತ್ತೆ ಈ ಕಡೆನೂ ಇದ್ದಿರ್ತದ. ಹಾಗಾಗಿ ಈಗ ಏನ್ ಮಾಡೋಣ, ಅದು ಎಲ್ಲದ್ರಲಿಂದ ಹೊರಗ್ ಬರೋಣ. ಗೊತ್ತಾಯ್ತಾ? ಜೋ ಹುವಾ ಸೋ ಹುವಾ. ಏನೋ ಆಗಿರ್ಬೋದು, XYZ ಆಗಿದೆ, ಅಜ್ಞಾನಕ್ಕಾಗಿರ್ಬೋದು, ಯಾವ್ದಾರ ಒಂದ್ ರೀತಿಲಿಂದ ನಮ್ ಜೀವನದಲ್ಲಿ ಏನೋ ಆಗಿರ್ಬೋದು. ಈಗ ನನ್ನ ಎದುರಿಗಿರುವ ಆಪ್ಷನ್ ಏನು ಅಂದ್ರ, ನಾನ್ ಅದ್ರಲಿಂದ ಹೆಂಗ್ ಹೊರಗ್ ಬರ್ಬೇಕು? ನನಗೆ ಧ್ಯಾನದ ಎಷ್ಟು ಅಗತ್ಯ ಇದೆ, ನನಗೆ ಜ್ಞಾನದ ಅಗತ್ಯ ಎಷ್ಟಿದೆ, ನನಗೆ ಸತ್ಸಂಗದ ಅಗತ್ಯ. ಸತ್ಸಂಗ ಅಂದ್ರೆ ಸತ್ಯವಂತರ ಸಂಘದಲ್ಲಿ ನಾವಿದ್ದಾಗ ನಮ್ಮ ವೈಬ್ರೇಷನ್ ಆಟೋಮೆಟಿಕ್ ಜಾಸ್ತಿ ಆಗುತ್ತೆ, ನೆನ್ಪಿಟ್ರಿ. ಮತ್ತೆ ನಮ್ಮ ಪ್ರಯತ್ನ ಏನು ಅಂದ್ರ ಸತ್ಯವಂತರ ಸಂಘವನ್ನ ಜಾಸ್ತಿ ಮಾಡೋ ಪ್ರಯತ್ನ ಇದೆ. ನಿಮ್ಗೆ ಗೊತ್ತಲ್ಲ, ನೆಗೆಟಿವ್ ಮೈಂಡೆಡ್ ಇರುವಂತ ವ್ಯಕ್ತಿಗಳದ್ದು ಸಮೇತ ಸಂಘಟನೆಗಳಿವೆ, ಅಲ್ಲಿ ಕೆಲಸ ಮಾಡ್ಲತ್ತಾರ ಅವ್ರು. ಸಮಸ್ಯೆ ಆಗ್ತಾ ಇರೋದು ಯಾರಿಗಂದ್ರೆ ಒಳ್ಳೆಯವರಿಗೆ. ಒಳ್ಳೆಯವ್ರ ಸಂಘಟನೆ ಇಲ್ಲ, ಯಾರ್ದವ್ರು ಬಡದಾಡ್ಲತ್ತವ ಇವು ನಮ್ದು. ಅದಕ್ಕೆ ಜ್ಞಾನಿಗೆ ವೈರಿ ಆಗಿರುತ್ತಾನೆ ಅಂತ ಕೇಳಿದ್ರಿ? ಜ್ಞಾನಿಗೆ ವೈರಿ. ಒಬ್ಬ ಬಾಳ್ ಶಾಣೆ ಇದ್ದಾನೆ ಅಂದ್ರೆ ಇನ್ನೊಂದ್ ಶಾಣೆ ನೋಡಿ ಇವ್ನು ಟೆನ್ಷನ್ ಆಗ್ಲತ್ತು. ನಾನ್ತೀನಿ, 2 ಶಾಣೆಗಳು ಒಂದೇ ಕಡೆ ಕೂಡ್ರಿ, 2 ತಲೆಗಳು 2 ದೊಡ್ಡ ಕೆಲಸ ಮಾಡ್ಬೋದು, ಒಳ್ಳೇದ್ ಮಾಡ್ಬೋದಲ್ಲ. ಇವರು ಪಾಸಿಟಿವ್, ಇವ್ರು ಇಬ್ರು ಆಗಿ ಒಂದೇ ಕಡೆ ಕುಂತ್ರ ಸಮಾಜದ ಎಷ್ಟೋ ಒಳ್ಳೆ ಕೆಲಸ ಮಾಡ್ತೀವಿ, ಅದು ಮಾಡಕ್ ರೆಡಿ ಇಲ್ಲ ನಾವು. ಆಮೇಲೆ ಸಮಸ್ಯೆ ಬಂದಾಗ ನಮ್ಮಲ್ಲಿ ಒಗ್ಗಟ್ಟು ಇರೋದಿಲ್ಲ. ಒಳ್ಳೆಯವ್ರದ್ದು ಹೇಳ್ತಾ ಇದ್ದೀನಿ, ಒಳ್ಳೆಯವ್ರದ್ದು ಮನಸ್ಥಿತಿ. ಸಮಸ್ಯೆ ಬಂದಾಗ ಒಗ್ಗಟ್ಟಾಗೋದಿಲ್ಲ. ಅವ್ರಿಗೆ ಬಂದದ್ ಅವರೇ ನೋಡ್ಕೊಲ್ಲಂತಾರ ಅವ್ರು. ನಾವು ಸುಮ್ನೆ ನೋಡೋರು, ಅಯ್ಯೋ ಪಾಪ ಅನ್ನೋರು, ಅನುಕಂಪ ಗಿಟ್ಟಿಸ್ಕೊಳ್ಳೋರು ಅವ್ರು. ನಾವು ಸಪೋರ್ಟ್ ಮಾಡೋದಿಲ್ಲ. ಒಳ್ಳೆಯವ್ರ ಲಕ್ಷಣಗಳಲ್ಲಿ ಇವೆಲ್ಲಾನು ಇದೆ. ಸೊ ಹಾಗಾಗಿ ನೀವು ಪರಿವರ್ತನೆ ಆದ್ರೆ ಮಾತ್ರ ನಮ್ಮ ಸಂಸಾರ, ಮನೆ ಇದೆ ನೋಡ್ರಿ, ಅದು ಪರಿವರ್ತನೆ ಆಗುತ್ತೆ. ಹಾಗಾಗಿ ಶಾರೀರಿಕವಾಗಿ, ಮಾನಸಿಕವಾಗಿ ಮತ್ತೆ ಆತ್ಮಿಕವಾಗಿ ಈ 3 ಪರಿವರ್ತನೆಗೆ 3 ಮೂಲ ಸೂತ್ರಗಳು ನಾನೀಗ ಹೇಳ್ತೀನಿ, ಅದು ಬರ್ಕೋರಿ. ಅದಾದ ನಂತರ ಮೆಡಿಟೇಷನ್ ಮಾಡು. ನನ್ಗೆ ಶಾರೀರಿಕವಾಗಿನೂ ಬೇಕು, ಮಾನಸಿಕನೂ ಬೇಕು, ಮತ್ತೆ ಆತ್ಮೀಕವಾದ 3 ಪರಿವರ್ತನೆಗಳು ನನ್ನ ಹತ್ರ ಬೇಕು ಅಂದ್ರ ಮೊದಲನೇ ಮಾರ್ಗ ಬರ್ಕೋರಿ, ಜ್ಞಾನ ಮಾರ್ಗ. ನಿಮ್ಗೆ ಜ್ಞಾನ ಜಾಸ್ತಿ ಆದಷ್ಟು ಮಾನಸಿಕ ಒತ್ತಡ ಕಡಿಮೆ ಆಗುತ್ತೆ. ಜ್ಞಾನ ಹೆಚ್ಚಾದಷ್ಟು ಆಟೋಮೆಟಿಕ್ ಕಡಿಮೆ ಆಗುತ್ತೆ, ಅದು ತಲೆ ಕೆಡಿಸ್ಕೊಳ್ಳೋದಿಲ್ಲ ನೀವು. ಅದಾದ್ಮೇಲೆ 2ನೇದ್ ಬರುತ್ತೆ ಧ್ಯಾನ ಮಾರ್ಗ, ಮೆಡಿಟೇಷನ್. ಇಲ್ಲಿ ಮೆಡಿಟೇಷನ್ ಒಳಗೆ ಏನಾಗುತ್ತೆ ಅಂದ್ರೆ ಶಾರೀರಿಕವಾಗಿರುವಂತ ಸಮಸ್ಯೆಗಳಿಗೆ
ನಮ್ಗೆ ಅಲ್ಲಿ ಪರಿಹಾರ ಸಿಗುತ್ತೆ ಧ್ಯಾನದಿಂದ. ಅದಾದ್ಮೇಲೆ ಮೂರನೇದ್ ಬರುತ್ತೆ ಸತ್ಸಂಗ ಅಂತ. ನಮ್ ಸೀನಿಯರ್ ಯಾರ್ಯಾರು ಇದ್ರಿ ಅವ್ರಿಗೆಲ್ಲ ಗೊತ್ತಿದ್ದು ತ್ರಿವಳಿ ಸೂತ್ರ ಅಂತೀವಿ. ನಿವೇದಿತಾ ಹೂಗಾರ್ ಟ್ರಸ್ಟ್ ನ ತ್ರಿವಳಿ ಸೂತ್ರ. ಇವು ಮೂರ್ ಮೇಲೆ ನಾನು ಕೆಲಸ ಮಾಡ್ತಾ ಇದ್ದೀನಿ. ಈ ಮೂರ್ ಬಿಟ್ರೆ ನಾಲ್ಕನೇದು ಇಲ್ಲ ನನ್ನ ಹತ್ರ. ಮೂರೇ ಮಾರ್ಗಗಳಿವೆ ನನ್ನಲ್ಲಿ. ಮೂರನೇದ್ ಬರುತ್ತೆ ಸತ್ಸಂಗ. ಈ ಎರಡರ ಜೊತೆಗೆ ಮೂರನೇದ್ ಯಾಕಷ್ಟು ಪವರ್ಫುಲ್ ಇದೆ ಅಂತೇಳಿ ಹೇಳ್ತೀನಿ ನೋಡ್ರಿ ನಿಮ್ಗೆ. ಕಾಡಿಗೆ ಬೆಂಕಿ ಬೀಳೋದು ಗೊತ್ತಲ್ಲ ನಿಮ್ಗೆ. ಕಾಡಿಗೆಲ್ಲೋ ಬೆಂಕಿ ಹತ್ತಿರುತ್ತೆ XYZ, ನಂಬಲಿಲ್ಲ ಕರ್ನಾಟಕ ಅಂತ ತಿಳ್ಕೊಬೇಡ್ರಿ, ಬೇರೆದೆಲ್ಲೋ ಒಂದ್ ಕಡೆ. ಕಾಡಿಗೆ ಬೆಂಕಿ ಹತ್ತಿದಾಗ ಒಣಗಿನ ಮರಗಳಂತೂ ಸುಟ್ಟೆ ಸುಡ್ತಾವಲ್ಲ, ಒಣಗ್ ಹೋಗಿರ್ತಾವ, ಸುಡ್ತಾವ್. ಪ್ಲಸ್ ಹಸಿ ಮರಗಳು ಸುಟ್ಟಿರ್ತಾವಲ್ಲಿ, ಗೊತ್ತಲ್ಲ ನಿಮ್ಗೆ. ಹಸಿ ಮರಗಳು ಹೆಂಗ್ ಸುಡ್ತಾವ, ಅದ್ರ ಪವರ್, ಅದ್ರದ್ದು ಶಕ್ತಿ, ಅದ್ ಬೆಂಕಿ ಆರ್ಭಟತೆ ಎಷ್ಟಿರುತ್ತೆ ಅಂದ್ರೆ ಹಸಿದು ಸುಟ್ಟಾಕುತ್ತೆ ಅದು. ಸೇಮ್ ಅದೇ ರೀತಿ ಇಲ್ಲಿ ನಾವೇನ್ ಇಷ್ಟು ಜನ 71 ಮೆಂಬರ್ಸ್ ಇದೀವಿ ನೋಡ್ರಿ. ಇದ್ರೊಳಗ್ ಕಚ್ಚಾ ಗಿಡಗಳು ಇದ್ದೀವಿ, ಹಸಿ ಗಿಡಗಳು ಇದ್ದೀವಿ. ಒಣಗಿದವ್ರು ಅಂದ್ರೆ ಪವರ್ಫುಲ್ ಮೆಡಿಟೇಟರ್. ಈಗ ನನ್ ಜೊತೆಗೆ ಯಾರು 6 ತಿಂಗಳು, 1 ವರ್ಷ, 3 ತಿಂಗಳಿಂದ ಯಾರು ಕುಂತಿರಿ ನೋಡ್ರಿ, ನಾವೆಲ್ಲ ಒಣಗಿದ ಮರ ಇದ್ದಂಗ. ನಮ್ ಸುಡ್ತಾವ್, ನಮ್ಗೆ ಏನ್ ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಬಟ್ ಆ ಸಂಪರ್ಕದಲ್ಲಿದ್ದಾಗ, ಸತ್ಸಂಗದ ಸಂಪರ್ಕದಲ್ಲಿದ್ದಾಗ ಯಾವಾಗ ಮೆಡಿಟೇಷನ್ ನಡೆಯುತ್ತೆ ನೋಡ್ರಿ, ಎಲ್ಲರ ಕರ್ಮಗಳೇನಾಗುತ್ತೆ ಅಂದ್ರೆ ಭಸ್ಮ ಆಗೋದಕ್ಕೆ ಶುರು ಆಗುತ್ತೆ. ಒಬ್ಬರ ಎನರ್ಜಿ ಒಬ್ರಿಗೆ ಕನೆಕ್ಟ್ ಆಗುತ್ತೆ. ಸೇಮ್ ಲಿಂಕ್ಲಿಂದೇ ಬಂದಿದ್ದೇವಲ್ಲ ನಾವೆಲ್ಲ, ನೆನಪದಲ್ಲ ನಿಮ್ಗೆ. ಏನ್ ಒಬ್ಬೊಬ್ರಿಗೆ ಒಂದೊಂದ್ ಲಿಂಕ್ ಏನ್ರ ಕೊಟ್ಟಿನೇನೋ, ಎಲ್ಲರೂ ಒಂದೇ ಲಿಂಕ್ ಬ್ಲೂ ಕಲರ್ ಇತ್ತು. ಗ್ರೂಪ್ ಬೇರೆ ಇರ್ಬೋದು, ಇಲ್ಲ ಅಂತ ಹೇಳ್ತಾ ಇಲ್ಲ, ಬೇರೆ ಬೇರೆ ಗ್ರೂಪ್ ಲಿಂದ ಬಂದಿರ್ಬೋದು, ಲಿಂಕ್ ಮಾತ್ರ ಸೇಮ್ ಇದೆ. ಸೇಮ್ ಅದೇ ರೀತಿ ಇಲ್ಲಿ ಎನರ್ಜಿನೂ ಸೇಮ್ ಕೆಲಸ ಮಾಡುತ್ತೆ. ನೀವ್ ಯಾರಾದ್ರೂ ಇರ್ಲಿ, ನೀವು ಗಂಡಿರ್ಲಿ ಹೆಣ್ಣಿರ್ಲಿ, ವಯಸ್ಸು ಹೆಚ್ಚಿರ್ಲಿ ಕಮ್ಮಿ ಇರ್ಲಿ, ನೀವು ಆಫೀಸ್ದಾಗರ ಕೂಡ್ರಿ ಮನ್ಯಾಗರ ಕೂಡ್ರಿ, ಎನರ್ಜಿ ಮಾತ್ರ ಏನಾಗ್ತಾ ಇದೆ, ಎಲ್ಲಾ ಕಡೆಗೂ ಒಂದೇ ಪಾಸ್ ಆಗ್ತಾ ಇದೆ. ಸೊ ಹಾಗಾಗಿ ಸತ್ಸಂಗದಲ್ಲಿ ನಮ್ಮ ಕರ್ಮಗಳಿವೆ ನೋಡ್ರಿ, ಅವು ಏನಾಗುತ್ತೆ ಅಂದ್ರೆ ಸುಟ್ಟು ಹೋಗುತ್ತೆ. ಸುಡುತ್ತೆ ಅಂದ್ರೆ ಅದರಿಂದ ಹೊರಗೆ ಬರ್ತೀವಿ, ರಿಮೂವ್ ಆಗಿ ರಿಲ್ಯಾಕ್ಸ್ ಆಗೋದಕ್ಕೆ ನಮ್ಗೆ ಇಲ್ಲಿ ಅವಕಾಶ ಇದೆ. ಓಕೆನಾ? ಸೊ ಇಷ್ಟು ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿನಿ. ಎಲ್ಲರಿಗೂ ತಿಳಿತಾ? ಹಾ, ಯಾರ್ಯಾರಿಗೆ ಅರ್ಥ ಆಗಿದೆ, ಇವತ್ತು ಒಂದು ಕೆಲಸ ನಿಮ್ದಿದೆ. ನೀವ್ ಯಾವ ಗ್ರೂಪ್ ನಲ್ಲಿ ಇದ್ದೀರಿ ನೋಡ್ರಿ, 1-2 ಲೈನ್ ಬರೀರಿ, ಒಂದ್ ವಿಡಿಯೋ ಅದ್ರ ಮಾಡ್ರಿ. ಗ್ರಾಟಿಟ್ಯೂಡ್ ಅಂತ ಹೇಳ್ತಾರೆ, ನಮ್ದೆಲ್ಲಾರು ಮಾಡ್ತಾರೆ ನೋಡ್ರಿ. ನಮ್ಗೆ ಯಾರಾದ್ರೂ ಫ್ರೀ ಆಗಿ ಏನೋ ಸೇವೆ ಕೊಡ್ತಾ ಇದಾರೆ ಅಂದ್ರೆ ನಮ್ದು ಒಂದು ಕೆಲಸ ಇರುತ್ತೆ, ಒಂದ್ ಗ್ರಾಟಿಟ್ಯೂಡ್, ಧನ್ಯತಾ ಭಾವ ಅಂತ. ನೀವ್ ಅದನ್ನ ಅಲ್ಲಿ ಮೆನ್ಷನ್ ಮಾಡಿದ್ರೆ ಯಾರ್ಯಾರು ಬಂದಿಲ್ಲ ನೋಡ್ರಿ, ಅವ್ರಿಗೂ ಅನಿಸ್ತು ಅಯ್ಯೋ ಇಷ್ಟು ಚೆನ್ನಾಗಿತ್ತು, ನಾನು ಹೋಗ್ಲಿಲ್ಲ. ಅಟ್ಲೀಸ್ಟ್ ಅವರು ಪರಿವರ್ತನೆ ಆಗ್ತಾರೆ. ನಮ್ಮ ಉದ್ದೇಶ ಏನು ಅಂದ್ರ ಎಲ್ಲೋ ಒಂದ್ ಕಡೆ ಒಳ್ಳೇದ್ ಮಾಡೋಣ ಸಮಾಜದಲ್ಲಿ ಅಂತ. ಓಕೆನಾ? ಸೊ ಯಾರ್ಯಾರಿಗೆ ಅರ್ಥ ಆಗಿದೆ ಒಂದ್ಸಲ ಓಕೆ ಅಂತ ಹೇಳಿ ಮಾಡ್ರಿ. ನಾನು ಮತ್ತೆ ಲೈಟಿಂಗ್ ಸೆಟ್ ಮಾಡ್ತೀನಿ, ಮೆಡಿಟೇಷನ್ ಮಾಡೋಣ. ಡನ್? ಸೊ ಎಲ್ರು ನೇರವಾಗಿ ಕುಳಿತುಕೊಳ್ರಿ. ಎಲ್ಲರಿಗೂ ಥ್ಯಾಂಕ್ ಯು, ನಿಮ್ಗೂ ಥ್ಯಾಂಕ್ ಯು. ನೀವು ನನಗೆ ಸಮಯ ಕೊಟ್ಟಿರಲ್ಲ, ಸಮಯಕ್ಕಾಗಿ ಧನ್ಯವಾದ. ಅದು 6 ಗಂಟೆ ಅಂದ್ರೆ ನನಗೆ ಡೌಟ್ ಇತ್ತು ಯಾರ್ಯಾರು ಕೂಡ್ತಾರೋ ಇಲ್ಲೋ ಅಂತೇಳಿ. ಬಟ್ ಎಲ್ಲರೂ ಬಂದಿರಿ, ಎಲ್ಲರಿಗೂ ಮತ್ತೊಂದು ಸಲ ಶರಣಾರ್ಥಿಯನ್ನ ಹೇಳ್ತಾ, ಎಸ್. ಸೊ ಏನಾದ್ರೂ ನಮ್ ಕಡೆಯಿಂದ ಸಹಾಯ ಬೇಕಿದ್ರೆ ನೀವು ನಮ್ಗೆ ಕರೆ ಮಾಡ್ಬೋದು, ನಾವು ಹೆಲ್ಪ್ ಮಾಡ್ತೀವಿ, ಹಂಗೇನಿಲ್ಲ. ಓಕೆ? ಸೊ ನೇರವಾಗಿ ಕುಳಿತುಕೊಡ್ರಿ, 2 ಕಣ್ಣನ್ನ ಮುಚ್ಚಿ, ಮತ್ತೆ ನಿಮ್ಮ ದೀಪ ಮತ್ತು ನೀರಿದೆ ನೋಡ್ರಿ, 2 ನಿಮ್ಮ ಎದುರಿಗೆ ಇಟ್ಕೊಡ್ರಿ, ಹೃದಯದ ಎದುರಿಗೆ ನೇರವಾಗಿ. ಫ್ಯಾನ್ ಏನಾದ್ರೂ ಇದ್ರೆ ಸ್ವಲ್ಪ ಆಫ್ ಮಾಡಿದ್ರೆ ದೀಪಕ್ಕೆ ನಿಮ್ಗೆ ಪ್ರಾಬ್ಲಮ್ ಆಗೋದಿಲ್ಲ. ಎಸ್. ನೀರನ್ನು ಸಮೇತ ಇಟ್ಕೊಡ್ರಿ. ಆ ನೀರ್ ನಿಮ್ದು ಹೀಲಿಂಗ್ ವಾಟರ್ ಆಗುತ್ತೆ, ಆ ನಂತರ ನೀವು ಅದನ್ನ ಕುಡಿಬಹುದು. ಎಸ್. ನೇರವಾಗಿ ಕುಳಿತುಕೊಳ್ರಿ, 2 ಕಣ್ಣನ್ನ ಮುಚ್ಚಿ, ನಿಧಾನವಾದ ಮತ್ತು ಸುದೀರ್ಘವಾದ ಉಸಿರಾಟಗಳನ್ನ ತೆಗೆದುಕೊಳ್ಳಿ. ಸಂಪೂರ್ಣ ನಿಮ್ಮ ಚಿತ್ತ ಉಸಿರಾಟದ ಮೇಲೆ ಕೇಂದ್ರೀಕರಿಸುತ್ತಾ, ನಿಮ್ಮ ಒಳ ಬರುವ ಉಸಿರು ಮತ್ತು ಹೊರ ಹೋಗುವ ಉಸಿರನ್ನ ಗಮನಿಸಿ.
ಇಡೀ ನಿಮ್ಮ ಶರೀರವನ್ನ ಸಂಪೂರ್ಣ ರಿಲ್ಯಾಕ್ಸ್ ಮಾಡಿ, ಎಲ್ಲಿಯೂ ಬಿಗುವಿಲ್ಲದಂತೆ ಸಡಿಲಗೊಳಿಸಿ, ಹಗುರಗೊಳಿಸಿ. ಇದೀಗ ನಿಮ್ಮ ಚಿತ್ತವನ್ನ ನಾಭಿಯಲ್ಲಿ ಕೇಂದ್ರೀಕರಿಸುತ್ತ 5 ಸಲ ಓಂಕಾರವನ್ನ ಹೇಳಿ. ಓಂ. ಇಡೀ ನಿಮ್ಮ ಶರೀರದಲ್ಲಿ ಓಂಕಾರದ ಸ್ಪಂದನೆಯನ್ನ ಗಮನಿಸಿ. ನಿಮ್ಮ ತಲೆಯ ಭಾಗ, ಭ್ರುಕುಟಿಯ ಭಾಗ, ಕಂಠದ ಭಾಗ, ಹೃದಯದ ಭಾಗ, ನಾಭಿಯ ಭಾಗ, 2 ಅಂಗೈಗಳಲ್ಲಿ, ನಿಮ್ಮ 2 ಅಂಗಾಲುಗಳಲ್ಲಿ ಓಂಕಾರದ ಸ್ಪಂದನೆಯನ್ನ ಗಮನಿಸುತ್ತ ಇದೀಗ ನಿಮ್ಮ ತಲೆಯ ಮೇಲೆ ಕೋಟಿ ಸೂರ್ಯ ಪ್ರಕಾಶಿತನಾದ ಸ್ವಯಂ ಪರಮೇಶ್ವರನ ಆಗಮನವಾಗಿದೆ. ನಿರಾಕಾರ, ನಿರ್ವಿಕಾರ, ಅಹಂಕಾರನಿತನಾದ ಪರಮೇಶ್ವರನ ಆಗಮನವಾಗಿದೆ. ಆ ಪರಮೇಶ್ವರನಿಂದ ಹೊರಟ ಬಿಳಿಯಾದ ಬೆಳಕಿನ ಪವಿತ್ರ ಕಿರಣಗಳೀಗ ನೇರವಾಗಿ ನಿಮ್ಮ ಸಹಸ್ರಾರ ಪ್ರವೇಶ ಮಾಡುತ್ತಿವೆ. ಸಂಪೂರ್ಣ ನಿಮ್ಮ ಮೆದುಳಿನಲ್ಲಿರುವ ಎಲ್ಲ ನರವ್ಯೂಹಗಳಲ್ಲೀಗ ಬಿಳಿಯಾದ ಬೆಳಕಿನ ಮಿಂಚಿನ ಸಂಚಾರವನ್ನ ಗಮನಿಸಿ. ನೀವು ಸಂಪೂರ್ಣ ಮಾನಸಿಕವಾಗಿ ಸ್ವಸ್ಥವಾಗುತ್ತಿದ್ದೀರಿ, ಸದೃಢವಾಗುತ್ತಿದ್ದೀರಿ. ಅನಂತವಾದ ಸಕಾರಾತ್ಮಕ ವಿಚಾರಗಳೀಗ ನಿಮ್ಮೊಂದಿಗೆ ಜೋಡಿಸಿಕೊಳ್ಳುತ್ತಿವೆ. ಆ ಬೆಳಕನ್ನ ನಿಮ್ಮ ಭ್ರುಕುಟಿಯ ಮಧ್ಯದಲ್ಲಿ ಗಮನಿಸಿ. ಪರಮಾತ್ಮನ ಪರಾತ್ಪರ ಬೆಳಕೀಗ ನಿಮ್ಮ ಆತ್ಮ ಪ್ರವೇಶ ಮಾಡುತ್ತಿದೆ. ಭ್ರುಕುಟಿಯ ಮಧ್ಯದಲ್ಲಿ ಸ್ಪಂದನೆಯನ್ನ ಗಮನಿಸಿ. ಆ ಪರಮೇಶ್ವರನ ದಿವ್ಯ ಶಕ್ತಿಯನ್ನ ಸ್ವೀಕರಿಸುತ್ತ
ನಿಮ್ಮ ಆತ್ಮದಲ್ಲಿ ಅನಂತ ಶಕ್ತಿಯ ಸಂಚಲನವನ್ನ ಗಮನಿಸಿ. ನೀವು ಆತ್ಮಿಕವಾಗಿ ಶಕ್ತಿಶಾಲಿಯಾಗುತ್ತಿದ್ದೀರಿ. ಆತ್ಮೀಕವಾದ ಅನಂತ ಶಕ್ತಿಯು ನಿಮ್ಮೊಳಗೆ ಕಾರ್ಯ ಮಾಡುತ್ತಿದೆ. ಆ ಬೆಳಕೀಗ ನಿಮ್ಮ ಎರಡೂ ಕಣ್ಗಳಲ್ಲಿ ಪ್ರವೇಶವಾಗುತ್ತಿದೆ. ನಿಮ್ಮ ದೃಷ್ಟಿ ಈಗ ದಿವ್ಯ ದೃಷ್ಟಿಯಾಗಿ ಪರಿವರ್ತನೆಯಾಗುತ್ತಿದೆ. ಆ ದೃಷ್ಟಿಯಲ್ಲಿನ ಅನಂತ ಶಕ್ತಿಯನ್ನ ಗಮನಿಸಿ. ಆ ಬೆಳಕೀಗ ನಿಧಾನಕ್ಕೆ ನಿಮ್ಮ ಕಂಠದೊಳಗೆ ಪ್ರವೇಶ ಮಾಡುತ್ತಿದೆ. ನಿಮ್ಮೊಳಗೆ ವಾಕ್ ಶಕ್ತಿಯು ಕಾರ್ಯ ಮಾಡುತ್ತಿದೆ. ನಿಮ್ಮ ಒಂದೊಂದು ಶಬ್ದಗಳೂ ಸಹ ಸತ್ಯವಾಗುತ್ತಿವೆ. ನೀವು ನಿಮ್ಮೊಳಗಿನ ಅನಂತ ಶಕ್ತಿಯೊಂದಿಗೆ ಜೋಡಿಸಿಕೊಳ್ಳುತ್ತಿದ್ದೀರಿ. ಆ ಬೆಳಕೀಗ ನಿಮ್ಮ ಹೃದಯ ದ್ವಾರ ಪ್ರವೇಶ ಮಾಡುತ್ತಿದೆ. ಹೃದಯದ ತುಂಬೆಲ್ಲ ಬೆಳಕೇ ಬೆಳಕಿರುವುದನ್ನ ಗಮನಿಸಿ. ಅನಂತ ಬೆಳಕು, ಅಪಾರ ಬೆಳಕು, ಅಗೋಚರ ಬೆಳಕೀಗ ನಿಮ್ಮ ಹೃದಯ ತುಂಬಿಕೊಳ್ಳುತ್ತಿದೆ. ನಿಮ್ಮ ಹೃದಯದಲ್ಲೀಗ ಪ್ರೀತಿ, ವಾತ್ಸಲ್ಯ, ಮಮತೆ, ಕರುಣೆ, ದಯೆ, ತ್ಯಾಗ, ಸೇವಾಭಾವ, ಈ ಎಲ್ಲ ಮಾನವೀಯ ಮೌಲ್ಯಗಳು ನಿಮ್ಮ ಹೃದಯ ಪ್ರವೇಶ ಮಾಡುತ್ತಿವೆ. ನೀವು ಮಾನವನಿಂದ ದೇವಮಾನವನಾಗುತ್ತಿದ್ದೀರಿ. ನಿಮ್ಮನ್ನೇ ನೀವು ಸ್ವೀಕರಿಸಿ. ಆ ಬೆಳಕೀಗ ನಿಮ್ಮ ನಾಭಿಯೊಳಗೆ ಪ್ರವೇಶ ಮಾಡುತ್ತಿದೆ. ಸಂಪೂರ್ಣ ನಿಮ್ಮ ಮೂಲಾಧಾರದಿಂದ ಎರಡೂ ಕಾಲುಗಳಲ್ಲಿ ಬಿಳಿಯಾದ ಬೆಳಕಿನ ಪ್ರವೇಶವನ್ನ ಗಮನಿಸಿ. ಸಂಪೂರ್ಣ ಬೆನ್ನಿನ ಭಾಗದಲ್ಲಿ, ನಿಮ್ಮ ಭುಜದಿಂದ ಬೆರಳಿನವರೆಗೂ ಸಹ ಬೆಳಕಿನ ಸಂಚಲನ ಗಮನಿಸಿ. ಬೆಳಕೇ ನೀವಾಗಿದ್ದೀರಿ. ನೀವೇ ಬೆಳಕಾಗಿದ್ದೀರಿ. ಸ್ವಯಂ ಪರಮೇಶ್ವರನು ಈ ದಿನ ನಿಮ್ಮ ಜೊತೆಗೆ ಜೋಡಿಸಿಕೊಂಡಿದ್ದಾನೆ. ಆ ಶಕ್ತಿಗೆ ಸ್ವೀಕರಿಸಿ. ನಿಮ್ಮ ಚಿತ್ತವನ್ನ ಹೃದಯದತ್ತ ಕೇಂದ್ರೀಕರಿಸುತ್ತಾ ಹೃದಯಪೂರ್ವಕವಾಗಿ ಆ ಪರಮೇಶ್ವರನಿಗೆ ಧನ್ಯವಾದಗಳನ್ನ ಸಮರ್ಪಿಸಿ. ಹೇ ಪರಮೇಶ್ವರ, ಜಗದೀಶ್ವರ, ಸರ್ವೇಶ್ವರ, ನಿನಗೆ ನನ್ನ ಅನಂತ ಕೋಟಿ ನಮನಗಳು, ಧನ್ಯವಾದಗಳು, ಧನ್ಯವಾದ. ನಿಮ್ಮ ತಂದೆ ತಾಯಿಗಳಿಗೂ ಸಹ ಧನ್ಯವಾದ ಸಮರ್ಪಿಸಿ. ನಿಮ್ಮ ಜೀವನದ ಎಲ್ಲ ಗುರುಗಳಿಗೂ ಧನ್ಯವಾದ ಹೇಳಿ. ನಿಮ್ಮ ಕುಟುಂಬದ ಎಲ್ಲ ಸದಸ್ಯರಿಗೂ ಮನಸ್ಫೂರ್ತಿ ಧನ್ಯವಾದ ಹೇಳಿ. ನೀವು ಕಾರ್ಯನಿರ್ವಹಿಸುವ ಕಚೇರಿಯ ಎಲ್ಲರಿಗೂ ಧನ್ಯವಾದ ಹೇಳಿ. ಯಾರು ಹೇಗೆ ಇರಲಿ, ನಿಧಾನಕ್ಕೆ ಸ್ವಲ್ಪ ತಲೆಯನ್ನ ಮೇಲಕ್ಕೆ ಮಾಡಿ ಭ್ರುಕುಟಿಯ ಮಧ್ಯದಲ್ಲಿ ವೀಕ್ಷಿಸಿ. ಶೂನ್ಯ ಭಾವದಿಂದ
ನಿಧಾನಕ್ಕೆ ಎರಡು ಕೈಗಳನ್ನ ನಮಸ್ಕಾರ ಮುದ್ರೆಗೆ ತೆಗೆದುಕೊಂಡು ಬನ್ನಿ. ಎರಡು ಕೈಗಳನ್ನ ಜೋರಾಗಿ ಉಜ್ಜಿಕೊಳ್ಳುತ್ತಾ ಇಡೀ ಶರೀರದಲ್ಲಿ ಸ್ಪರ್ಶ ಮಾಡಿಕೊಳ್ಳಿ. ರಿಲ್ಯಾಕ್ಸ್ ಆಗಿ ಥ್ಯಾಂಕ್ ಯು ಹೇಳಿ. ಎರಡು ಅಂಗೈಗಳನ್ನ ನೋಡುತ್ತಾ ಕಣ್ತೆರೆಯಿರಿ. ಎಲ್ಲರಿಗೂ ಶುಭಾರ್ತಿ. ಧನ್ಯವಾದ. ಶುಭವಾಗಲಿ. ಥ್ಯಾಂಕ್ ಯು.